ಅನುವಾದ ಇದೆ. ದಯವಿಟ್ಟು ಆ ಪುಸ್ತಕವನ್ನು ಮಾಡಿರಿ ಅಂತ. ಮುಖ್ಯವಾಗಿ ನಾನು ಇವತ್ತು ಹೇಳಬಯಸಬೇಕಂದದ್ದು ವೈ ನಾಗೇಶ ಶಾಸ್ತ್ರಿಗಳ ಒಂದು ಕಂದ ಪದ್ಯಗಳ ಅನುವಾದ. ಇದು ನಿಮ್ಗೆ ಆಶ್ಚರ್ಯ ಅಂತಂದ್ರೆ ಕಂದ ಛಂದಸ್ಸು ಅಂದ್ರೆ ಏನು, ಇದು ಭಾಳ ಮಹತ್ವ. ಕನ್ನಡದ ಒಂದು ಸುಂದರವಾದ ಮಾತ್ರಾವೃತ್ತದ ಒಂದು ಸುಂದರವಾದ ಚಿಕ್ಕ ಇದು ವೃತ್ತ, ಮಾತ್ರಾವೃತ್ತದ ಚಿಕ್ಕ ಛಂದಸ್ಸು ಅನ್ಬೋದು ನೀವು. ಅದಕ್ಕೆ ಹೆಂಗೆ ಅಂದಾರ ಅಂದ್ರೆ ಹೊಗಳ್ಯಾರ ಅಂದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ ಕಂದ ಛಂದಸ್ಸಿಗೆ. 4 ಸಾಲುಗಳು, ಮೊದಲ ಸಾಲು 3ನೇ ಸಾಲು ಸಣ್ಣವು, 2ನೇ ಸಾಲು 4ನೇ ಸಾಲು ದೊಡ್ಡವು. ನೀವು ಯಾವುದಾದ್ರೂ ಒಂದು ಇದನ್ನು ನೋಡಿದರೆ ನಿಮ್ಗೆ ಅರ್ಥ ಆಗ್ತದೆ. 1ನೇ ಸಾಲು 3ನೇ ಸಾಲು ಇವು ಸಣ್ಣವು, 2ನೇ ಸಾಲು 4ನೇ ಸಾಲು ದೊಡ್ಡ. ಒಟ್ಟು 64 ಮಾತ್ರೆಗಳು ಎಲ್ಲ ಸೇರಿ. ನಾ ಇದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡುವುದಿಲ್ಲ, ತಾವು ಅಧ್ಯಯನ ಮಾಡಿಕೊಳ್ಳಬಹುದು. ಈ ಕಂದ ಪದ್ಯ ಈ ವೈ ನಾಗೇಶ್ ಶಾಸ್ತ್ರಿಗಳು ಈ ಸಂಪೂರ್ಣ ಭಗವದ್ಗೀತೆಯನ್ನು ಕನ್ನಡದಲ್ಲಿ ಕಂದ ಪದ್ಯಗಳಲ್ಲಿ ಅನುವಾದಿಸಿದ್ದಾರೆ. ಅದು ಬಹಳ ಮಹತ್ವ. 1930ರ ದಶಕದಲ್ಲಿ ಬಹುದೊಡ್ಡ ವಿದ್ವಾಂಸರು. ಈ ಕಂದ ಪದ್ಯ ನಮ್ಮ ಪೂಜ್ಯ DVG ಅವರ ಮನಸ್ಸನ್ನು ಸಹಿತ ಬಹಳಷ್ಟು ಆಕ್ರಮಿಸಿಕೊಂಡು ಬಿಟ್ಟಿತ್ತು. ಅವರ ಜೀವನ ಧರ್ಮ ಯೋಗ ಆ ಮಹಾನ್ ಗ್ರಂಥದಲ್ಲ, ನಾ ಇದರಲ್ಲಿ ತೋರಿಸಿಲ್ಲ ಆ ಚಿತ್ರಗಳನ್ನು. ಆ ಮಹಾನ್ ಗ್ರಂಥದಲ್ಲಿ ಸುಮಾರು 125-30 ಕಂದ ಪದ್ಯಗಳನ್ನು ಬರೆದಿರಿಸಿದ್ದಾರೆ. ಆ ಪ್ರತಿಯೊಂದು ಅಧ್ಯಾಯದ ಪ್ರಾರಂಭ, ಸೂಚನೆ, ಸಾರಾಂಶ ಎಲ್ಲವೂ ಕಂದ ಪದ್ಯಗಳಲ್ಲಿ ಅದ್ಭುತವಾಗಿ ನಿರೂಪಣೆಯಾಗಿದೆ. ನಾನು ಅವುಗಳನ್ನು ಅಧ್ಯಯನ ಮಾಡಿ ಒಂದು ಪುಸ್ತಕ ಮಾಡಬೇಕಂತ ಮಾಡಿದ್ದೇ ಆಗಲಿಲ್ಲ. ಯಾಕಂದರೆ ಅದಕ್ಕೆ ಪರ್ಮಿಷನ್ ಸಿಗಲಿಲ್ಲ, ಅರ್ಧಕ್ಕೆ ನಿಲ್ಲಿಸಿಬಿಟ್ಟೆ. ಆ ಇಡೀ ಜೀವನ ಧರ್ಮಯೋಗದ ಒಂದು ನಲ್ನುಡಿಗಳನ್ನು ಆರಿಸಿ ತೆಗೆದಿದ್ದೆ. ನಾನು ಆರಿಸಿ ತೆಗೆದು ಒಂದು ಪುಸ್ತಕವನ್ನು ಮಾಡಿದ್ದೆ. ಆದರೆ ಇದನ್ನು ಪ್ರಕಟ ಮಾಡಲಿಕ್ಕೆ ನನಗೆ ಪರ್ಮಿಷನ್ ಸಿಗಲಿಲ್ಲ. ಗೋಖಲೆ ಇನ್ಸ್ಟಿಟ್ಯೂಟ್ನವರು ಪರ್ಮಿಷನ್ ಕೊಡಲಿಲ್ಲ. 1-2 DVG ಅವರ ಕಂದ ಪದ್ಯಗಳ ಒಂದು ಆ ದೊಡ್ಡ ಅದ್ಭುತವನ್ನು ನಿಮಗೆ ಹೇಳ್ತೇನೆ ಭಗವದ್ಗೀತೆಯನ್ನು ಕುರಿತು ಅಂತ. ಶ್ರೀ ವಿಷ್ಣುವಾದಿ ಗುರು ಪಾರ್ಥವ್ಯಾಜದೆ ಸಕಲ ಮನುಜಲೋಕಹಿತಾರ್ಥಂ ಕಾವ್ಯಮಯ ಶಾಸ್ತ್ರನಯದಿಂ ಜೀವನ ಸದ್ಧರ್ಮಯೋಗಮಂ ಗೀತಿಸಿದಂ. ಆಮೇಲೆ ಈ ಗೀತೆಯೊಳಗೆ ಏನದ ಎಂಬುದನ್ನು ಅದ್ಭುತವಾಗಿ ಹೇಳ್ತಾರವರು. ಭಗವದ್ಗೀತಾ ಶಾಸ್ತ್ರಂ ನಿಗಮಾಗಮ ಸಾರಮಖಿಲ ಮನುಜ ಕುಲಕ್ಕಂ ಲಘುವೆನಿಸಿ ಜಗದ್ಭಾರವ ಸುಗಮವಾಗಿ ಪುದು ಜೀವಿತೋತ್ತಮ ಪದವಂ. ನಾ ಯಾಕೆ ಒಂದು DVG ಅವ್ರಿಗೆ ಹೇಳಿದೆ ಅಂದರೆ ಅವರು ಕಂದ ಪದ್ಯಗಳಲ್ಲಿ ಅದ್ಭುತವಾಗಿ ರಚಿಸಿಟ್ಟಂಥ ಇದು ಆ ಜೀವನ ಧರ್ಮಯೋಗ ಗ್ರಂಥವನ್ನು ತಾವು ಅಧ್ಯಯನ ಮಾಡಬೇಕು. ನಿಮ್ಮ ಅಧ್ಯಯನ ಜೊತೆ ಅನ್ನುವಂಥ ವಿನಂತಿ ನನ್ನದು. ಈಗ ನಾನು ಮುಖ್ಯವಾದ ಆ ವಿಚಾರಕ್ಕೆ ಬರ್ತೇನೆ. ವೈ ನಾಗೇಶ ಶಾಸ್ತ್ರಿಗಳು. ಮುಂಚೆ ನಾನು ಅವರ ಒಂದು ಜೀವನ ಬಗ್ಗೆ ಹೇಳ್ತೇನೆ. ಅವರು ಬಳ್ಳಾರಿ ತಾಲೂಕಿನ ಪುಟ್ಟ ಗ್ರಾಮ ಯಳುಬೆಂಚಿಯಲ್ಲಿ 1893ರಲ್ಲಿ ಜನಿಸಿದರು. ಕನ್ನಡ ಸಂಸ್ಕೃತ ಭಾಷೆಯನ್ನು ಕರಗತ ಮಾಡಿಕೊಂಡಂಥ ಮನುಷ್ಯ, ಅದ್ಭುತವಾದಂಥ ಜ್ಞಾನ. ಕಲ್ಕತ್ತಾದಲ್ಲಿ ಅಂಥ ದೊಡ್ಡ ಯಾವುದೋ ಒಂದು ಸಂಸ್ಕೃತ ಭಾಷೆಯ ಸಂಸ್ಥೆಯಿಂದ ಸಾಂಖ್ಯ ತೀರ್ಥ, ದರ್ಶನ ತೀರ್ಥ ಎಂಬ ಗೌರವಗಳಿಂದ ಅವರು ಸನ್ಮಾನಿತರಾಗಿದ್ದರು. ಅವರು ಮೈಸೂರು ಹಾಗೂ ಸೊಂಡೂರು ಈ ರಾಜಮನೆತನದಲ್ಲಿ ಅವರು ಆಸ್ಥಾನ ಪಂಡಿತರು, ವಿದ್ವಾಂಸರಾಗಿದ್ದರು. ಅನೇಕ ಸಂಸ್ಕೃತ ಭಾಷೆಗಳ ಗ್ರಂಥಗಳನ್ನು, ಕಾಳಿದಾಸನ ರಘುವಂಶ, ಕುಮಾರ ಸಂಭವವನ್ನು ಅವರು ಅನುವಾದಿಸಿದ್ದಾರೆ ಕನ್ನಡಕ್ಕೆ. ಅದರಂತೆ ಭಗವದ್ಗೀತೆಯನ್ನು ಅವರು 1934ರಲ್ಲಿ ಈ ಕಂದ ಪದ್ಯದಲ್ಲಿ ಅನುವಾದಿಸಿದ್ದಾರೆ. ಅದ್ಭುತವಾದಂಥ. ಇದಲ್ಲದೆ ಅಪಾರವಾದ ಸಾಹಿತ್ಯವನ್ನು ಅವರು ರಚಿಸಿದ್ದಾರೆ.
ವೀರಶೈವ ಸಾಹಿತ್ಯದ ಬಗ್ಗೆ ನಂತರದಲ್ಲಿ ಸುಮಾರು ಅವರು ತಾವು ಜೀವಿಸಿರೋ ತನಕ ವೀರಶೈವ ಸಾಹಿತ್ಯ ಅಪಾರವಾದ ಸಾಹಿತ್ಯವನ್ನು ಸೃಷ್ಟಿಸಿ ಅದು ಧಾರವಾಡದ ಮುರುಘಾ ಮಠ, ಆ ಮುರುಘಾ ಮಠದಲ್ಲಿ ಅವರು ಆ ಸ್ವಾಮೀಜಿಯವರ ಆಶ್ರಯದಲ್ಲಿ ಅವರು ಅವನ್ನೆಲ್ಲ ಪ್ರಕಟಿಸಿದರು. ಅವರ ಸಂಪೂರ್ಣ ಬರೆದ ಗ್ರಂಥ ಇಷ್ಟು ದೊಡ್ಡದಿತ್ತು. ಆ ದೊಡ್ಡ ಗ್ರಂಥದಲ್ಲಿ ಒಂದು ಭಾಗ ಇದು ಇತ್ತು, ನಾನು ಪಡೆದಂಥ ಈ ಝೆರಾಕ್ಸ್ ಪ್ರತಿ. ಅದನ್ನು ಝೆರಾಕ್ಸ್ ಮಾಡಿಸೋದೇ ದೊಡ್ಡ ಈ ಭಗವದ್ಗೀತೆ. ಅದನ್ನು ದೊಡ್ಡ ಹುಬ್ಬಳ್ಳಿ ತುಂಬ ಅಡ್ಡಾಡಿ ಕಡೆಗೆ ನನ್ನ ಸ್ನೇಹಿತ ಒಬ್ಬನೇ ಮಾಡಿಕೊಟ್ಟ. ನೋಡೋಂತಡಿ ನನ್ನ ಮಷಿನ್ ಏನಾಗೋದಿಲ್ಲ ಅಂಥೇಳಿ ಇದನ್ನು ಮಾಡಿಕೊಟ್ಟ. ಒಂದೇ ಒಂದು ಝೆರಾಕ್ಸ್ ಪ್ರತಿಯನ್ನು ನಾನು ಮಾಡಿಸಿಕೊಂಡೆ. ಇಲ್ಲಿ ಅವರ ಕಂದ ಪದ್ಯಗಳು ಇಲ್ಲಿವೆ. ಪ್ರತಿಯೊಂದು ಶ್ಲೋಕಕ್ಕೆ, ಪ್ರತಿಯೊಂದು ಸಂಸ್ಕೃತ ಶ್ಲೋಕಕ್ಕೆ ಇಲ್ಲಿವೆ ಕಂದ ಪದ್ಯಗಳು. ತಾವು ಯಾರು ಅನ್ನೋದನ್ನು ಎಷ್ಟೊಂದು ಸುಂದರವಾದಂಥ ಕಂದ ಪದ್ಯದಲ್ಲಿ ಹೇಳ್ಯಾರ ಅಂದ್ರೆ, ವರನೀಲಾಂಬನಯನಾರ್ಯರ ಪುತ್ರಂ ನಂದಿಗೋತ್ರನೀಶ್ವರ ಸೇವಾನಿರತಂ ನಾಗೇಶಂ ಶ್ರೀಹರಿಗೀತೆಯನೊಲ್ದು ಕನ್ನಡದೊಳಿದ ನೊರೆದಂ. ಎಷ್ಟು ಚಂದ ಬರ್ತಾರೆ ನೋಡಿ. ಒಂದು 4-5 ಸರಿ ಓದಿಬಿಟ್ಟು ನಿಮ್ಗೆ ಅರ್ಥ ಆಗ್ತದೆ. ಸ್ವಲ್ಪ ಹಳೆಗನ್ನಡವನ್ನು ರೂಢ ಮಾಡ್ಕೋಬೇಕಾಗ್ತದೆ ಅಂಥೇಳಿ. ಅವರು ಪಾಪ ನಾಗೇಶ್ ಶಾಸ್ತ್ರಿಗಳು ಅವರು ಮುಂದಿನ 1975ರಲ್ಲಿ ಬಹುಶಃ ಅವರು ಶಿವಸಾಯುಜ್ಯನು ಅಂತಾರೆ. ಅವರ ಧರ್ಮಪತ್ನಿ ಹೆಸರು ಮರಿಯಮ್ಮ. ಅವರಿಬ್ಬರಿಗೂ ಸಂತಾನದ ಭಾಗ್ಯ ಇರಲಿಲ್ಲ. ಬಳ್ಳಾರಿಯಲ್ಲಿ ಒಂದು ಮನೆ ಕಟ್ಟಿಸಿದ್ದಾರೆ. ಆ ಮನೆಯನ್ನೂ ಸಹಿತ ಮುರುಘಾ ಮಠಕ್ಕೆ ದಾನವಾಗಿ ನೀಡಿದಂತಹ ಮಹನೀಯ. ಈ ಪುಸ್ತಕ ಕಾವ್ಯಾನುವಾದ ಕರ್ನಾಟಕ ಭಗವದ್ಗೀತೆ ಅಂತ ಹೆಸರಿಟ್ಟರು. ಇದು ಕರ್ನಾಟಕ ಭಗವದ್ಗೀತೆ ಕಂದ ಪದ್ಯದಲ್ಲಿ, ಭಾಳ ಅದ್ಭುತವಾದ ಕಂದ ಪದ್ಯದಲ್ಲಿ ಇದನ್ನು ಬರೆದಾರ. ಇದು ಕೊನೆಗೆ ಅದು ನಾನು ಫೋಟೋ ಹಾಕಲಿಲ್ಲ. ಅವರು ನಾ ಯಾಕೆ ಬರದೆ, ಕನ್ನಡದಲ್ಲಿ ಯಾಕೆ ರಚಿಸಿದೆ ಎಂಬುದನ್ನು ಇಲ್ಲೆಷ್ಟು ಚಂದ 2 ಕನ್ನಡದ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಸಕ್ಕದದ ಕೃಷ್ಣ ಗೀತೆಯನ್ನಕ್ಕರದಿಂ ಕನ್ನಡಿಸೆ ನಿದರಿಂ ಬುಧವೃಂದಕ್ಕಿನಿಸು ಮೋದಮದೊಡಂ ಮಕ್ಕುಂ ಸಾರ್ಥಕಮಿದೆನ್ನಯ ಶ್ರಮ ಇಳೆಯೋಳ್. ಆಮೇಲೆ ಮತ್ತೆ ಹೇಳ್ತಾರೆ ಇನ್ನೊಂದು ಕನ್ನಡದ ಬಗ್ಗೆ, ಕನ್ನಡ ಶಬ್ದ ಉಪಯೋಗ ಮಾಡಿ. ಸನ್ನುತ ಗೀತಾರ್ಥಕ್ಕೊಳ್ಗನ್ನಡಿಯಾಗುಗೆ ಸಮಸ್ತ ಕನ್ನಡಿಗರೊಳಂ ನನ್ನಯ ಕನ್ನಡ ಕೃತಿಯಿದು ಪನ್ನಗಧರ ಪಾರ್ವತೀವರನ ಕೃಪೆಯಿಂದಂ. ಇಂಥ ಮಹನೀಯರಾದಂಥ ಶ್ರೀ ವೈ ನಾಗೇಶ ಶಾಸ್ತ್ರಿಗಳು ಹೆಂಗಿದ್ದರು, ಅವರ ಆವಾಗಿನ ಒಂದು ಫೋಟೋವನ್ನು ನಾನು ತಮಗೆ ಬಯಸ್ತೇನೆ. ಅವರಿಗೆ ಅಲ್ಲೊಬ್ಬ ದೊಡ್ಡ ವ್ಯಾಪಾರಸ್ಥರು ಬಹಳ ಸಹಾಯಕಾರಿಯಾಗಿ ನಿಂತರು. ಅವರದು ಚಿತ್ರ ಇದೆ. ಇಲ್ಲಿ ಕೆಳಗಿರೋರು, ಅವರು ಕೆಳಗಿರುವಂಥ ಮಹನೀಯರು ಇವರು ವೈ ನಾಗೇಶ್ ಶಾಸ್ತ್ರಿಗಳು. ಮೇಲೆ ಏನಿದ್ದಾರಲ್ಲ ಲಿಂಗರಾಜ ಅರಸರು, ಮೈಸೂರು ಸಂಸ್ಥಾನದ ದೊಡ್ಡ ಕವಿ. ಅವರು ಇದನ್ನು ನೋಡಿ ಭಾಳ ಸಂತೋಷಪಟ್ಟು ಇದಕ್ಕೆ ಮೈಸೂರು ಸಂಸ್ಥಾನದ ಮಹಾರಾಜರ ಪಾರಿತೋಷಿಕವನ್ನು ಕಳಿಸ್ತಾರೆ. ಈ ಮಹನೀಯರು ಇವರು ಮಹಾಬಳೇಶ್ವರಪ್ಪನವರು ಮೊದಲು ಮುದ್ರಣ ಮಾಡಲಿಕ್ಕೆ ಬಹಳ ಸಹಾಯವನ್ನು ಮಾಡಿದಂಥ ಮಹನೀಯರು. ಈ ರೀತಿ ಒಂದರ್ಥದಲ್ಲೇ ಕಳೆದ ಶತಮಾನದಲ್ಲಿ ಮೂಡಿದಂಥ ಸಂಪೂರ್ಣ ಕಂದ ಪದ್ಯದಲ್ಲಿ ಶ್ಲೋಕಕ್ಕೆ ಒಂದು ಕಂದ ಪದ್ಯ, ಶ್ಲೋಕಕ್ಕೆ ಒಂದು ಕಂದ ಪದ್ಯವನ್ನು ಬರೆದಿರಿಸಿದಂಥ ಅದ್ಭುತವಾದಂಥ ಒಂದು ಕನ್ನಡದ ಹಳೆಗನ್ನಡದಲ್ಲಿದ್ದರೂ ಸಹ ಇದು ಎಷ್ಟೊಂದು ಅದ್ಭುತವಾಗಿ ಅರ್ಥ ಆಗ್ತದೆ ಅಂತಂದರೆ, ನೀವು ಈಗ 3ನೇ ಅಧ್ಯಾಯವನ್ನು ತಾವು ಅಧ್ಯಯನ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ಆ 3ನೇ ಅಧ್ಯಾಯದಲ್ಲಿರುವ ಆ 37ನೇ ಶ್ಲೋಕವನ್ನು ನಾನು ನಿಮ್ಮೆದುರಿಗೆ ವಾಚಿಸ್ತೇನೆ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾತ್ನಾ ವಿದ್ವೇನಮೀಹ ವೈರಿಣಂ
ಇವನೇ ಕಾಮಂ ಕ್ರೋಧದ ತವರಿವನೆ ಮಹಾಶನಂ ಮಹಾಪಾಪಮಯಂ ಇವನೇ ರಜೋಗುಣ ಸಂಭವನಿವನಂ ಜಗದಲ್ಲಿ ವೈರಿಯಂದರಿ ಪಾರ್ಥ. ಆಮೇಲೆ ಆ 15ನೇ ಅಧ್ಯಾಯದ 14ನೇ ಶ್ಲೋಕ ಬಹಳ ಮಹತ್ವದ ಶ್ಲೋಕ. ನಮ್ಮ ದೇಹದ ಒಳಗ ನಮ್ಮ ಪರಮಾತ್ಮ ಇದ್ದಾನ. ಆ ಪರಮಾತ್ಮನೇ ನಮ್ಮ ಹಸಿವು, ನೀರಡಿಕೆ, ನಾವು ತಿಂದಂಥ ಆಹಾರವನ್ನು ಪಚಿಸುವ ಪರಮಾತ್ಮನೇ ಅನ್ನುವಂಥ ಅದ್ಭುತವಾದ ಶ್ಲೋಕ ಇದು. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ನಾನಗ್ನಿಯಾಗಿ ವೈ ನಾಗೇಶ್ ಶಾಸ್ತ್ರಿಗಳ ಕಂದದ ಅನುವಾದ, ಕಂದ ಪದ್ಯದ ಇದು ಅನುವಾದ ಇದು. ನಾನಗ್ನಿಯಾಗಿ ಸರ್ವ ಪ್ರಾಣಿಗಳೊಡಲೆಡೆಯನಾಶ್ರಯಿಸಿ ತತ್ಪ್ರಾಣಾಪಾನಗಳಿನ್ನೊಡಗೂಡತ ತನ್ನ ಮಾಲ್ದೆರೆದು ಮಣಿಸನೈದೆ ಜೀರ್ಣಂ ಗೊಳಿಪೇ. ಎಷ್ಟೊಂದು ಅದ್ಭುತವಾದಂಥ ಈ ಅನುವಾದಗಳಿವೆ. ಸ್ವಲ್ಪ ಹಳೆಗನ್ನಡವನ್ನು ಓದೋದು ಕಠಿಣ ಅಂತ ತಿಳ್ಕೊತೀರಿ. ಸ್ವಲ್ಪ ಒಂದು 8 ಬಿಟ್ಟು 10 ಸರಿ 12 ಸರಿ 15 ಸರಿ ಓದ್ಕೋತ ಹೋದ್ರೆ ತಾನೇ ಅರ್ಥ ಆಗ್ತದೆ. ದಯವಿಟ್ಟು ಪ್ರಯತ್ನ ಮಾಡಬೇಕು. ಆಮೇಲೆ ಆಗಲೇ ನಾನು ಎಲ್ಲವನ್ನು ಆ ಶ್ಲೋಕಗಳನ್ನೆಲ್ಲವನ್ನು ಪ್ರಾರಂಭದ ಶ್ಲೋಕಗಳನ್ನು ಹೇಳಿದೆ. ಇನ್ನು ಅವ ಕೃಷ್ಣ ಪರಮಾತ್ಮ ಅದನ್ನು ಯಾರು ಅವ ಕೃಷ್ಣ ಪರಮಾತ್ಮ, ಯಾರು ಪಾರ್ಥ ಅಂಥೇಳಿ ಒಂದು ಉತ್ತಮವಾದಂಥ ಕಂದ ಪದ್ಯ ಪ್ರಾರಂಭದಲ್ಲಿ ಬರೆದಾರ. ಅದನ್ನೊಂದು ವಾಚಿಸ್ತೇನೆ. ತುರುಗಳ್ ವೇದ ಶಿರಂಗಳ್ ತುರುಗಳ್ ವೇದ ಶಿರಂಗಳ್ ನೆರೆಪಾಲಂ ಕರೆವ ಪುರುಷನೇ ಶ್ರೀಕೃಷ್ಣಂ ಕರುಪಾರ್ಥಂ ಪಾಲುಣ್ಬರ್ ವರಮತಿಗಳ್ ಪಾಲಿದಮಳ ಗೀತಾಮೃತಮೇ. ಅದ್ಭುತವಾದಂಥ ಅನುವಾದಗಳನ್ನು ವೈ ನಾಗೇಶ್ ಶಾಸ್ತ್ರಿಗಳು ಮಾಡ್ಯಾರ. ವೈ ನಾಗೇಶ್ ಶಾಸ್ತ್ರಿಗಳ ಪಾಂಡಿತ್ಯವನ್ನು ಮೆಚ್ಚಿ, ಕನ್ನಡ ಭಾಷೆಯ ಸಂಸ್ಕೃತ ಭಾಷೆಯ ಪಾಂಡಿತ್ಯವನ್ನು ಮೆಚ್ಚಿ ಮೈಸೂರು ಆಸ್ಥಾನದಲ್ಲಿ ಅಪಾರವಾದಂಥ ಗೌರವವನ್ನು ಅವರಿಗೆ ಕೊಡ್ತಾರೆ. ಅಪಾರವಾದ ಗೌರವ ಅವರಿಗೆ ಪ್ರದಾನ ಆಗ್ತದೆ. ಆದರೆ ಮುಂದೆ ಏನಾಗಿಬಿಡ್ತದೆ ಅಂತಂದ್ರೆ, ಅವರು ಆ ಗೌರವದ ದೃಷ್ಟಿಯಿಂದ ಏನು 1933ರಲ್ಲಿ ಅವರು ಭಗವದ್ಗೀತೆಯನ್ನು ಬಹುಶಃ ಇದನ್ನು ಕಂದ ಪದ್ಯದ ಅನುವಾದ ಮಾಡ್ತಾ ಇದ್ದಾಗ 34ರಾಗ ಮುಗಿದಂತ ಹೇಳ್ತಾರೆ ಕೆಲವರು. ಅದು ಎಕ್ಸಾಕ್ಟ್ಲಿ ಇಲ್ಲಿ ವರ್ಷಗಳು ಗೊತ್ತಾಗಿಲ್ಲ. ನಾನು ಕೇಳಿದೆ ಕೆಲವರ ಶಿಷ್ಯ, ಅವರ ಅಭಿಮಾನಿಗಳಿಗೆ ಬಳ್ಳಾರಿಯೊಳಗೆ ಪ್ರೊಫೆಸರ್ ರುಮಾಲೆ ಅಂತಿದ್ದಾರೆ, ಅವ್ರಿಗೂ ಫೋನ್ ಮಾಡಿ ಕೇಳಿದೆ. ನಮಗೂ ಗೊತ್ತಾಗಿಲ್ಲ ರೀ ಅವ್ರು ಮುಂಚೆ ಎಷ್ಟೋ 1934 ಮಾಡಿರಬಹುದು ಅಂತ. ಯಾಕಂದರೆ 1933ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಹುಬ್ಬಳ್ಳಿಯಲ್ಲಿ 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹುಬ್ಬಳ್ಳಿಯಲ್ಲಿ ಜರುಗ್ತದೆ. ಆವಾಗ ಇವರನ್ನು ಅಧ್ಯಕ್ಷರನ್ನಾಗಿ ಆರಿಸ್ತಾರೆ, ದೊಡ್ಡ ಮರ್ಯಾದೆಯನ್ನು ನೀಡುತ್ತಾರೆ. ಆ ಅಲ್ಲಿಯೂ ಸಹಿತ ತಮ್ಮ ಭಾಷಣದ ಕೊನೆಗೆ ಅವರು ಆ ಅದ್ಭುತವಾದಂಥ ಆ ಭಗವದ್ಗೀತೆಯನ್ನು ಒಂದು ಸಂಕ್ಷಿಪ್ತವಾಗಿ ಆ 6ನೇ ಅಧ್ಯಾಯದ ಬಹುಶಃ 5ನೇ ಶ್ಲೋಕ, 6ನೇ ಅಧ್ಯಾಯದ 5ನೇ ಶ್ಲೋಕವಾದ ಅರ್ಥವನ್ನು ಅವ್ರು ಇರಿಸ್ಯಾರಿಲ್ಲಿ. ಯಾವುದು ಅದು ಎಂಬುದನ್ನು ತಮ್ಗೆ ಗೊತ್ತು. ಉದ್ಧರೇದಾತ್ಮನಾತ್ಮಾನಂ ಅವಸಾದಯೇತ್ ಅಂತೇನಿದೆಯಲ್ಲ ಪ್ರಾರಂಭದ ಇದು, ಅದನ್ನಿಲ್ಲೇ ಅವರು ಈ ಒಂದು ಅರ್ಥ ಬರುವಂಗೆ ಸಾರರೂಪವಾಗಿ ಗದ್ಯ ರೂಪದಲ್ಲಿ ವಾಚನ ಮಾಡಿದ್ದಾರೆ. ಅಂದರೆ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ಬೇಕಾದ್ರೆ ಹೇಳ್ಯಾರ ಅವರು. ಹೆಂಗೆ ಹೇಳ್ತಾರೆ ಎಂಬುದು ನಾನು ಓದಿ ಹೇಳ್ತೇನೆ ದಯವಿಟ್ಟು.
ಶ್ರೀಮದ್ಭಗವದ್ಗೀತೆಯಲ್ಲಿ ನಮ್ಮನ್ನು ಕರ್ತವ್ಯಪರಾಯಣರನ್ನಾಗಿ ಮಾಡುವ ಅನೇಕ ತಾತ್ವಿಕ ವಾಕ್ಯಗಳಿರುವವು. ಆತ್ಮೀಯ ಬಲದಿಂದ ಸುಖ ಸಂಪತ್ತುಗಳನ್ನು ಪಡೆಯುವ ಈ ನವನಾಗರಿಕತೆಯ ಕಾಲದಲ್ಲಿ ನಮಗೆ ಬೇಕಾಗಿರುವ ಗೀತೋಕ್ತಿಯೆಂದರೆ ಉದ್ಧರೇದಾತ್ಮನಾತ್ಮಾನಮವಸಾದಯೇತ್ ಎಂಬುದೇ. ತಾನು ತನ್ನ ಉದ್ಧಾರವನ್ನು ಮಾಡಿಕೊಳ್ಳತಕ್ಕದ್ದು, ತಾನು ತನ್ನನ್ನು ಅಧೋಗತಿಗೆ ತಳ್ಳಕೂಡದು ಎಂಬುದೇ ಈ ಸೂಕ್ತಿಯ ಭಾವಾರ್ಥ. ಈ ಸೂಕ್ತಿಯಲ್ಲಿರುವ ತಾನು ತನ್ನ ಎಂಬ ಮಾತುಗಳು ವ್ಯಕ್ತಿಗೆ ಸಂಬಂಧಿಸಿರುವುದಲ್ಲದೆ ಸಮಾಜಕ್ಕೋ ದೇಶಕ್ಕೋ ಮೊದಲಾದವುಗಳಿಗೆಲ್ಲ ಅನ್ವಯಿಸುತ್ತವೆ ಅಂತ ಬರೀತಾರೆ. ಈ ರೀತಿ ಒಂದು ಅದ್ಭುತವಾದ ಅನುವಾದವನ್ನು ಮಾಡಿದಂಥ ಶ್ರೀ ವೈ ನಾಗೇಶ ಶಾಸ್ತ್ರಿಗಳು. ಈ ಭಾಳ ಜನರಿಗೆ ಗೊತ್ತಿಲ್ಲ. ನನಗದ ಕೆಟ್ಟ ಯಾಕಂದ್ರೆ ಹಳಗನ್ನಡವನ್ನು ಏನೋ ಒಂದು ಅಂತ ತಿಳ್ಕೊಂಡು ತಾತ್ಸಾರದ ಬುದ್ಧಿ ನಮ್ಮಲ್ಲಿದೆ. ಈ ಪುಸ್ತಕ ನಾನು ಇದನ್ನು ಪಡೀಲಿಕ್ಕಿನೂ ಸಹಿತ ನಾನು ಸಾಕಷ್ಟು ಶ್ರಮ ವಹಿಸಿದ್ದೆ. ಸುಮಾರು ಬಹುಶಃ 10-15 ವರ್ಷಗಳಿಂದ ಜಿರಾಕ್ಸ್ ಮಾಡಿಸ್ಕೊಳ್ಳಿಕ್ಕೆ ಒದ್ದಾಡಿದ್ದೆ. ಈ ರೀತಿ ಒಂದು ಅಪೂರ್ವವಾದಂಥ ವೈ ನಾಗೇಶ ಶಾಸ್ತ್ರಿಗಳ ಈ ಕಂದದ ಅನುವಾದ, ಕಂದ ಪದ್ಯಗಳ ಅನುವಾದ, ಕರ್ನಾಟಕ ಭಗವದ್ಗೀತೆ ಒಂದು ಅನುಪಮ ಕೃತಿ. ಕನ್ನಡದ ಸುಂದರ ಕಂದವೃತ್ತನ ಅಂತಾರೆ ಅದಕ್ಕೆ. 701 ಪುಷ್ಪಗಳು, ಕಂದ ಪುಷ್ಪಗಳು ಇಲ್ಲಿವೆ ಅಂತ ಹೇಳುತ್ತಾ, ಇವು ಸ್ವಲ್ಪ ರೂಢ ಮಾಡಿಕೊಂಡ್ರೆ ನಮ್ಮ ಮನಸ್ಸು ಬುದ್ಧಿಗಳನ್ನು ಆವರಿಸ್ತದೆ. ಕನ್ನಡ ಅರ್ಥ ಆದಂಗೆ ಸಂಸ್ಕೃತ ನಿಮ್ಗೆ ಯಾರಾದರೂ ಹೇಳಬೇಕಾಗ್ತದೆ. ಬಹಳಷ್ಟು ಮಂದಿ ಸಂಸ್ಕೃತವನ್ನು ಕಲಿತಿಲ್ಲ. ಈಗಂತೂ ಎಲ್ಲೋ ಒಂದು 10 ಮಂದಿಯಾಗ ಒಬ್ಬರು ಸಂಸ್ಕೃತ ಕಲಿತಾರೆ. ನಾವೇನೋ ಸಣ್ಣವೃತ್ತ ಕಲ್ತೇವಿ. ನಾವು ಕಲ್ತರೂ ನಮಗೆ ಸಂಸ್ಕೃತದ ಎಷ್ಟೋ ಶಬ್ದಗಳು ಅರ್ಥ ಆಗೋದಿಲ್ಲ. ಆದರೆ ಇದನ್ನು ರೂಢ ಮಾಡಿಕೊಂಡ್ರೆ ಕನ್ನಡದ ಎಷ್ಟೋ ಶಬ್ದಗಳು ನಮಗೆ ಸಹಜವಾಗಿ ಅರ್ಥ ಆಗ್ತವೆ. ಇಷ್ಟೇ ಅಲ್ಲದೆ ಈಗ ಹಳೆಗನ್ನಡದ ಶಬ್ದ ಕೋಶ ಅಂತಿದೆ. ಆಮೇಲೆ ನಮ್ಮ ಜಿ ವೆಂಕಟ ಸುಬ್ಬಯ್ಯನವ್ರದ್ದು ಕೋಶ ಇದೆ, ಹಳೆಗನ್ನಡದ ಕೋಶ ಅಂತಿದೆ. ಸ್ವಲ್ಪ ಇಟ್ಟುಕೊಂಡು ಆಸಕ್ತರು ಅಧ್ಯಯನ ಮಾಡಬಹುದು ಅಂತ ಹೇಳುತ್ತಾ, ಬಹುಶಃ ನನ್ನ ಒಂದು ಇಂದಿನ ಈ ನಿವೇದನೆ ನನ್ನ ಪಾಲಿಗೆ ನಾನು ಮುಗಿಸ್ತಾ ಇದ್ದೇನೆ. ನನ್ನನ್ನು ಆಮಂತ್ರಿಸಿರಿ. ಹೋದ ವಾರ ಆಯಿತು, ಈ ವಾರ ಆಯಿತು. ನನ್ನ ಬುದ್ಧಿಗೆ ಎಷ್ಟೊಂದು ಹೊಳಿತೋ ಅಷ್ಟೊಂದು ನಾನು ತಿಳಿಸಿದ್ದೇನೆ ಅಂತ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಏನಾದರೂ ಪ್ರಶ್ನೆಗಳಿದ್ದರೆ ತಾವು ದಯವಿಟ್ಟು ಕೇಳಬಹುದು. ನಮಸ್ಕಾರ. ಹಾಂ ನೋಡು ಮತ್ತೆ ಹೆಂಗ ಬೇರೆಯವ್ರಿಗೆ ಅಂದ್ರೆ ಇವ್ರು ಒಂದನೇದ್ ಲೈನು, ಮೂರನೇ ಲೈನು ಸಣ್ಣ, ಎರಡನೇದು ಮತ್ತ ನಾಲ್ಕನೇದು ದೊಡ್ಡ ಲೈನು 64 ಮಾತ್ರೆ. 64 ಮಾತ್ರೆ ಬರ್ತಾವ. ಮಾತ್ರೆ ಆಗ್ಬೇಕಾ? ಇವ್ರಿಗೆ ಈ ಡಿವಿಜಿ ಅವರು ಈ 4 ಲೈನ್ ಕಂದೆ ಪದ್ಯನ ಭಾಳ ಬರ್ದಾರ, ಮಾಡ್ಕೊಂಡು ಬರದ್ರ ಭಾಳ ಬರ್ದಾರ. ಸೊ ಇದು ನಾವು ಭಾಮಿನಿ ಮತ್ತ ಪರಿವಾರದಾಗ 5-4 ಇದು ನೋಡಿ. ಇಲ್ಲ, ಭಾಮಿನಿದು ಭಾಳ ದೊಡ್ಡದು. ಅದಕ್ಕಿಂತ ವಾರ್ಧಿಕ ಷಟ್ಪದಿ ಅದು ಇನ್ನೂ ದೊಡ್ಡದು. ಅವು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಬೇರೆ ಹೇಳ್ಬೇಕಾಗ್ತದೆ. ಆ ಭಾಮಿನಿಗೆ ಇದಕ್ಕೆ ಅಂದ್ರೆ ಅಲ್ಲೇ ಏನು ಮಾಡ್ಯಾರ ನಾಗರಸ ಅಂದ್ರೆ ಇವರು ಸಂಕ್ಷಿಪ್ತ ಸಾರ ರೂಪವಾಗಿಟ್ಟಾರ. ಯಾರು ವೈ ನಾಗೇಶ್ ಶಾಸ್ತ್ರಿಗಳು. ನಾಗರಸ ಸ್ವಲ್ಪ ಹಿಗ್ಗಿಸಿ ಆ ಶ್ಲೋಕದ ಅರ್ಥವನ್ನು ಹಿಗ್ಗಿಸಿ ಇಟ್ಟಾನ. ಇಷ್ಟೇ ಫರ್ಕ್. ಎರಡೂ ಭಗವದ್ಗೀತಾ ಶ್ಲೋಕಗಳು 700 ಇದ್ದಾವ, 701 ಇರೋದು. ಅದು 13ನೇ ಅಧ್ಯಾಯದೊಳಗೆ 1ನೇ ಶ್ಲೋಕ. ಕೆಲವು ಕಡೆ 13ನೇ ಅಧ್ಯಾಯದ ಒಟ್ಟಾರೆ ಶ್ಲೋಕಗಳೊಳಗೆ ಒಂದು ಶ್ಲೋಕ ಹೆಚ್ಚಿಗೆ ಪ್ರಾರಂಭದಲ್ಲೇ ಹೆಚ್ಚಿಗೆ ಸೇರಿಸ್ತಾರೆ ಕೆಲವು ಕಡೆ ಇಲ್ಲ, ಕೆಲವು ಕಡೆ ಅದ. ಹೀಗಾಗಿ ಬಹುಶಃ 701 703 ನನಗೆ ಸ್ವಲ್ಪ ಮರ್ತು ಹೋಗಿದೆ. ನನ್ನ ಪುಸ್ತಕದಲ್ಲಿ ಅದು ನಾನು ನೋಡಲಿಕ್ಕಾಗಿಲ್ಲ. ನಂದಿದು ಭಗವದ್ಗೀತಾ ದರ್ಶನ ಇದೆಯಲ್ಲ, ಇದರೊಳಗೆ ಇಲ್ಲೆಲ್ಲೂ ಬರದೇನೆ
ನನಗೂ ಅವಾಗ ಯಾವಾಗ ನಾನು ನೋಡ್ತೇನೆ ಅಕಸ್ಮಾತ್ ಅದು ಸಿಕ್ಕರೆ ಹೇಳ್ತೇನೆ. ನಾನು ಇಲ್ಲಿ ಬರ್ದೇನೆ ಅದನ್ನು ಅರ್ಥ ಮಾಡಿ ಬರ್ದೇನೆ, ಅದನ್ನು ಹೇಳಬೇಕು. ಎಲ್ಲಿಯೂ ಅದು 701 ಎಷ್ಟೋ ಒಟ್ಟು 700 ಮೇಲೆ 701ರಿಂದ 700. ಇದು 64 ಮಾತ್ರ ಅದು ವೈಶಿಷ್ಟ್ಯ ಏನಾದ್ರು ಕಂದ ಇದ್ರದ್ದು ಗ್ರಾಮರ್ 64 ನಮ್ಮಲ್ಲಿ ಒಂದು ಸ್ವಲ್ಪ ಅಲ್ಲ, ಅಲ್ಲೇ ಗುರು ಲಘು ಅಂತ ಅಲ್ಲ, ಸಾರಿ, ದಯವಿಟ್ಟು ಕ್ಷಮಿಸಿ, ತಾವು ಅಧ್ಯಯನ ಮಾಡಬೇಕು. ಯಾಕಂದ್ರೆ ಗುರು ವ್ಯಾಕರಣದ ಉತ್ತಮವಾದ ಪುಸ್ತಕ ಗುರು ಲಘು ಅಂಥೇಳಿ ಎರಡು ಚಿಹ್ನೆಗಳು ಬರ್ತಾವೆ. ಈಗ ದೀರ್ಘ ಉಚ್ಚಾರಕ್ಕೆ ಗುರು ಬರ್ತದೆ, ಅಲ್ಪ ಉಚ್ಚಾರಕ್ಕೆ ಲಘು ಬರ್ತದೆ. ಇಂಥವು ದೀರ್ಘಕ್ಕೆ ಇಂಥವಕ್ಕೆಲ್ಲ ಬಂದಾಗ ಅವನು ಕೌಂಟ್ ಮಾಡ್ತಾರೆ ಆ ಲೈನ್ದಾಗ. ಆಮೇಲೆ ಪ್ರಾಸ 2ನೇ ಅಕ್ಷರ 2ನೇ ಅಕ್ಷರ ಅಂತ್ಯದ ಅಕ್ಷರ ಅವೆರಡೂ ಒಂದಕ್ಕೊಂದು ಕೂಡು. ಈಗ ನೋಡ್ರಿ ವರನೀಲಾಂಬರ ನಯನಾರ್ಯರ ಪುತ್ರಂ, ಇಲ್ಲಿ 2ನೇ ಅಕ್ಷರ ನಿರತಂ 3ನೇ ಸಾಲಿಂದು ಹರಿಗೀತೆಯ ಅಂದರೆ ಇಲ್ಲೇ ಆದಿಪ್ರಾಸ ಅಂತಾರೆ. ಇದಕ್ಕೆ ಪ್ರಾಸ ಬೇರೆ, ಆ ಪದ್ಯದ ಸಾಲುಗಳು ಇದು ಬೇರೆ. ಆದಿಪ್ರಾಸದಲ್ಲಿ ಅದನ್ನು ಇದು ಮಾಡ್ಯಾರ ಇವರು. ಆದಿಪ್ರಾಸ ಭಾಳ ಮಂದಿಗೆ ಸೇರ್ತದೆ. ಆದಿಪ್ರಾಸದಲ್ಲಿ ಅನುವಾದ ಮಾಡಿದ್ದಿದು. 2ನೇ ಅಕ್ಷರ ಅದೇ ಅಕ್ಷರದ ಬೇರೆ ಬೇರೆ ರೂಪಗಳಾಗಿರ್ತವೆ. ಅದೇ ಅಕ್ಷರದ ಬೇರೆ ಬೇರೆ ರೂಪಗಳು 2ನೇ ಅಕ್ಷರ. ಬೇರೆ ಬೇಕಾದ ತಗೊಳ್ರಿ, ನೀವು ಯಾವುದು ಬೇಕಾದ ನೀವು ತಗೊಳ್ರಿ. ಅವ್ರು ನಾಗೇಶ್ ಶಾಸ್ತ್ರಿಗಳದು ಅದು ಹಾಗೆ ಎಲ್ಲಿ ಹೋಗ್ತವ ಅದು ಹಾಗೆ ಇರ್ತದೆ. ಅದು ವ್ಯಾಕರಣ ಅಗ್ದಿ ವ್ಯಾಕರಣ ಅದು 2ನೇ ಅಕ್ಷರ ಭಾಳ ಮಹತ್ವ ಇರ್ತದೆ. 2ನೇ ಅಕ್ಷರ ಅದೇ ಅಕ್ಷರ ಅದು ಮಾಡು. ಈಗ ನೋಡ್ರಿ, ಸಕ್ಕದದ ಕೃಷ್ಣ ಗೀತೆಯ ನಕ್ಕರದಿಂ ಕನ್ನಡಿಸಿ ನಿದರಿಂ ಬುಸವ್ಯಂ ದಕ್ಕಿನಿಸು ಮಕ್ಕುಂ ಸಾರ್ಥಕಮಿದೆನ್ನ ಕದ್ದು ಒತ್ತಕ್ಷರಂಕ ಇವ್ರಿಗೆ ಅದನ್ನೇ ರೂಪದಾಗ ಇಟ್ಟಾರು. ಸಕ್ಕದದ ನಕ್ಕರದಿಂ ದಕ್ಕಿನಿಸು ಮಕ್ಕುಂ. ಅದ್ಭುತ. ನಾನಗ್ನಿಯಾಗಿ ನ ಮತ್ತು ಣ ಒಂದ ಉಚ್ಚಾರ ಅಂತ ತಿಳ್ಕೊತೇವೆ ಕನ್ನಡ ವ್ಯಾಕರಣಶಾಸ್ತ್ರದಾಗ. ನಾನಗ್ನಿಯಾಗಿ ಸರ್ವ ಪ್ರಾಣಿಗಳೊಡನೆ ತತ್ಪ್ರಾಣಾಪಾನಗಳಿಂ ನ ಮತ್ತು ಮಾನ 4ನೇ ಅಕ್ಷರದ 1ನೇ ಅಕ್ಷರ. ಈ ರೀತಿ ಅದ್ಭುತವಾದಂಥ ವ್ಯಾಕರಣದ ಜ್ಞಾನ, ಶಬ್ದ ಸಂಪತ್ತು ಎಲ್ಲ ಭಾಳ ಬೇಕಾಗ್ತದೆ. ಕಲಿಬೇಕು, ಸ್ವಲ್ಪ ಅಧ್ಯಯನ ಮಾಡಬೇಕು. ಸ್ವಲ್ಪ ಯಾರು ಮಾಸ್ತರು ಕನ್ನಡ ಮಾಸ್ತರ್ಗೆ ತಮ್ಮ ಹತ್ರ ಇದ್ದರೆ ಅವರಿಗೆ ವಿನಂತಿಸಿಕೊಂಡು ಅವ್ರ ಹತ್ರ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಕಲಿಬೋದು ವ್ಯಾಕರಣ. ಮತ್ತೆ ಕೇಳೋದೈತೇನೆ ಪದ್ಮಜ, ಸುಧಾ, ಪದ್ಮಜ. ನನ್ನ ವಿಡಿಯೋ ಆಗಿಲ್ಲ ಮ್ಯಾಲಿಂದು, ಆಡಿಯೋ ಆಗ್ಯದ ಇಷ್ಟ ಮ್ಯಾಲೆ. ಓಕೆ ಕೇಳ್ರಿ, ಏನು ಬೇಕಾದ್ರೆ ನನಗೆ ಎಷ್ಟು ತಿಳಿದಿದ್ರೆ ಹೇಳ್ತೇನೆ, ಇಲ್ದಿದ್ರೆ ಕ್ಷಮಿಸಿ ಅಂತ ಹೇಳ್ತೇನೆ ಇಷ್ಟೇ. ಸುಧಾ ಮೇಡಮ್, ಸುಧಾ ಏನ್ ಆನ್ಲೈನ್ ಚಾಲು ಮಾಡಿ ಕಳಿಸಿದ್ದೆ. ಅವ್ರ ಮೊನ್ನೆ ಟೂರ್ ಮಾಡಿ ಲಾಸ್ಟ್ ಟೈಮ್ ಮಿಸ್ ಆಗಿದ್ರೆ ಈ ಸಲ ಅಟೆಂಡ್ ಆಗ್ಯಾರ. ಹೌದಾ? ಇರಲಿ, ಏನು ತಪ್ಪಿಲ್ಲ. ಇವ್ರ ಟೂರ್ ಹೋಗಿದ್ರು ಲಾಸ್ಟ್ ಟೈಮ್. ಹೌದೌದು. ಇವ್ರ ಸಂಬಂಧ ನಾವು ವಿಡಿಯೋ ಕೇಳಿದ್ವಿ ನಾವು ಲಾಸ್ಟ್ ಇಯರ್ದ. ನಾನು ಕಳಿಸಿದ್ದೆ. ಇವತ್ತು ನಾನು ವಿಡಿಯೋ ಅದೇನೋ ತಪ್ಪಿಡ್ತೇವೆ, ಬರೀ ಆಡಿಯೋ ಆಗ್ಯದ. ಈಗ ಅದು ಆಡಿಯೋ ಕಳಿಸ್ತೀನಿ, ಮೋಸ್ಟ್ಲಿ ಆಡಿಯೋ ಆಗಿರಬೇಕು. ಆಡಿಯೋ ಕೊಟ್ಟು ಕಳಿಸ್ತೇನೆ. ಇವತ್ತು ಅವ್ರು ಬಂದಾರ, ಅವ್ರ ಮೇಡಮ್ದ ಆಗ್ರಹ ಇತ್ತು. ಆಗಲಿ ಏನು ನಮ್ಮದು ಅಲ್ಪ ಅಧ್ಯಯನ. ಸರ್ ಸಾಕಷ್ಟು ಅದ ತೋರಿ, ನಮಗಂತೂ ಅಜೀರ್ಣ ಆಗೋಷ್ಟೈತಿ. ಅದು ಯಾರೋ ನಿಮ್ಮೊಬ್ಬರು ಸಂತೋಷ. ಇವ್ರ ವಿಜಯ್ ದತ್ತ ಅವ್ರ ಇವ್ರು ಸರ್, ನಮ್ ವಿಜಯೋದನ್ಲ ಈ ಸರ್ ಅಕ್ಕನ ಮಗ ಅಂತ ವಿಜಯ್ ದತ್ತ. ನಮ್ಮ ಸರ್ ಅದಾರಲ್ಲ, ನಮ್ಮ ದೇಸಾಯಿ ಸರ್ ಅಂತ ಹೇಳಿ 84 ಇಯರ್ಸ್ ಅವ್ರ ಸುಪ್ರೀಂ ಇಂಜಿನಿಯರ್. ಆಮ್ಯಾಗ ಈಗ
ನಮ್ಮ ಬ್ರದರ್ ಆಫೀಸ್ ಅವ್ರೆಲ್ಲ ಕೂಡ 10 ವರ್ಷ ಇದ್ರ. ನಮ್ ಫಾದರ್ ಎಲ್ಲ ಗೊತ್ತದಾರ ಅವ್ರಿಗೆ. ಚೀಫ್ ಇಂಜಿನಿಯರ್ ಆಫೀಸ್ ನಾಗ ನೋಡಿ ಇಂಜಿನಿಯರ್ ಇದ್ರಿ ಅವ್ರ. ಅವ್ರಿಗೆ ಆಧ್ಯಾತ್ಮಿಕ ಒಲವು ಇತ್ತಂದ್ರ ಮನುಷ್ಯಂದ ಹೆಂಗ ಇದ ಬೇರೆ ಆಗಿರ್ತೈತಿ ಅನ್ನೋದಕ್ಕ PWD ಇಂಜಿನಿಯರ್ ಇಷ್ಟೆಲ್ಲಾ ಗೀತಾ ಬಗ್ಗೆ, ವೀರಶೈವ ಸಾಹಿತ್ಯ ಬಗ್ಗೆ ತಿಳ್ಕೊಳ್ಳೋದು ಎಲ್ಲ ಆಸಕ್ತಿ, ವಿಶೇಷ ಆಸಕ್ತಿ ಬೆಳೆಸ್ಕೊಂಡಾಗ ಮನುಷ್ಯ ಅವನು ಪೂರ್ಣ ಎಲ್ಲ ಅವನ್ ಏನ್ ಆನ್ಸರಿಂಗ್ ಟು ದ ಬರ್ತ್, ಹ್ಯೂಮನ್ ಬರ್ತ್, ಅದಕ್ಕೊಂದು ಜೀವಂತ ಜ್ವಲಂತ ಎಕ್ಸಾಂಪಲ್ ನೋಡೋರು. PWD ಅಂದ್ಕೊಳ್ಳಿ ಬರೇ ಭಾಳ ನನ್ಕಿಂತ ಬೇಕಾದಷ್ಟು ಜನ ಇದ್ದಾರೆ. ನನ್ನ ಮ್ಯಾಲೆ ಇನ್ನೂ ನಮ್ಮ ಕನ್ನಡದಾಗ ಚಂದ ಹೇಳ್ತೇವೆ, ತಲೆ ಮೇಲೆ ಹಾರಿ ಹೋಗೋಷ್ಟು ಮಂದಿ ಬೇಕಾದಷ್ಟು ಮಂದಿ ಇದ್ದಾರ. ನೀವು ನಾನು ಕಂಗ್ರಾಚುಲೇಷನ್ ಸರ್. ನೀವು ಮಂಡ್ಯ ಇದ್ರೊಳಗ 20ನೇ ತಾರೀಕು ಫೆಲಿಸಿಟೇಷನ್ ಆಗ್ತಿತ್ಲಾ? ಸೊ ವಿ ಆರ್ ಆಲ್ಸೋ ವೆರಿ ಹ್ಯಾಪಿ. ಏನೋ ಶೇರ್ ಮಾಡ್ಕೊಂಡ್ರಿ. ಅವ್ರು ನಾನು 50 ಪುಸ್ತಕಗಳ ಲಿಸ್ಟ್ ಕೇಳಿದ್ರು, 50 ಪುಸ್ತಕದ ಲಿಸ್ಟ್ ಕೊಟ್ಟೆ. ನಾನು ಅದೇನೋ ಪುಸ್ತಕದಲ್ಲಿ ಹಾಕ್ತಾರಂತ ತಿಳ್ಕೊಂಡ್ರು. ಅವ್ರು ಏನು ನನಗೆ ಗೊತ್ತೇ ಇಲ್ಲ, ನಾನು ಏನು ಕೇಳಿದ್ದಿಲ್ಲ, ಹೇಳಿದ್ದಿಲ್ಲ. ಅವ್ರು ನನಗೆ 22ನೇ ತಾರೀಕು ಅಂದರೆ ಕೊನೆ ದಿವಸ ಅದು ಸನ್ಮಾನ ಸಮಾರಂಭದೊಳಗೆ 47 ಮಂದಿ ಇದೆ, ಅದರೊಳಗೆ ನಾನು ಒಬ್ಬ ಇದ್ದೇನೆ. ಅದರೊಳಗೆ ಕುರ್ಚಿ ಮೇಲೆ ಕೂಡ್ತಾರೆ ಒಂದು ಟೊಪ್ಪಿಗೆ. ಈಗ ಯಾರು ಎಫರ್ಟ್ ಆಗ್ತಾರ ಅವ್ರಿಗೆ ಪ್ರೋತ್ಸಾಹ ಸಿಕ್ಕರ ಮನುಷ್ಯ ಇನ್ನಷ್ಟು ಇದ್ರಲ್ಲೇ ಇದು ಮಾಡಿ ಅದು ಸಮಾಜಕ್ಕೆ ಫಾಯ್ದಾ ಆಗೇ ಆಗ್ತೈತಲ್ಲ. ಈ ಸನ್ಮಾನ ಗಿನ್ಮಾನ ಎಲ್ಲ ಯಾಕೆ ಇಟ್ಟಿರೋದು ಅಂದ್ರೆ ಅದ್ರಲ್ಲೇ ನಮಗ ಮತ್ ಪ್ರೇರಣಾ ಸಿಗ್ತೈತಿ. ಹೌದಾ? ಮಾಡ್ರಿ. ನೀವು ಇನ್ನೂ ಯಂಗ್ ಟರ್ಕ್ಸ್ ಇದ್ದೀರಿ, ದಯವಿಟ್ಟು ನಿಜವಾದ ಆಸಕ್ತಿ ಬೆಳಿಬೇಕಲ್ಲ ಸರ್. ಆಧ್ಯಾತ್ಮಿಕ ಮತ್ತು ಸಾಹಿತ್ಯಿಕ ಆಸಕ್ತಿ ಬೆಳಿಬೇಕಾಗ್ತದೆ, ಬೆಳೆಸ್ಕೋಬೇಕು ಸರ್. ಅದು ಕಂದ ಪದ್ಯ ಓದ್ಬೇಕ, ನಾವೇನ್ ಪರೀಕ್ಷಾ ಕುಂತೇವೇನ ಇದೆಲ್ಲ ಬಿಟ್ಟು ನಾವೊಂದು ಹವ್ಯಾಸ ಮಾಡ್ಕೊಂಡು ಅದರಲ್ಲಿ ನಾವು ಕಲಿಯೋದಿರ್ತೈತಿ. ಬರೋಬರಿ ಸರ್. ಅನುವಾದ ಮಾಡ್ಬೇಕಂದ್ರೆ ಅದಕ್ಕೆ ಶಬ್ದ ಭಂಡಾರ ಬೆಳಿಬೇಕ, ಪ್ರಕಟ ಮಾಡೋದೊಂದು ಇದು ಬೆಳಿಬೇಕ, ಸ್ಕಿಲ್ ಎಲ್ಲ ಬೆಳೆದಂಗ ಡೀಪ್ ಹೋಗ್ತಾರ ಮನುಷ್ಯ. ಬರೋಬರಿ. ಆಯ್ತು, ತುಂಬಾ ಒಳ್ಳೆ ಸರ್. ಆಮೇಲೆ ಹಿಂಗ ನಮ್ಗೆ ಯಾವಾಗಾರ ಟೈಮ್ ಬಂದಾಗ ನಾವ್ ಹಿಂಗ ಈಗ ಏನ್ ಆಪತ್ ಬಾಂಧವ ಇದ್ದಂಗ ನೀವು ನಮ್ ಗ್ರೂಪ್ ಆ ಗುರು ನೋಡೋದ್ರಿಗಿದ್ರ ನಿಮ್ಗೊಬ್ರು ಒಳ್ಳೆ ಮೇಸ್ಟ್ರು ನಾವ್ ಇಟ್ಕೋತೇವೆ ನಿಮ್ಗೆ. ಒಳ್ಳೆ ಮೇಸ್ಟ್ರು ಸಿಕ್ಕಾರಂತಿರಲ್ಲ, ಅವ್ರಿಂದ ನಾಗರಸದ ಬಗ್ಗೆ ತಿಳಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು. ಅದು ನಮ್ಗೆ ಗೊತ್ತೇ ಇರ್ಲಿಲ್ಲ. PDF ಒಬ್ರು ನಮ್ ಫ್ರೆಂಡ್ ಕಳ್ಸಿಕೊಟ್ಟಾರ. ಬಹಳಷ್ಟವರೇ ಅಲ್ಲ, 100ಕ್ಕಿಂತ ಹೆಚ್ಚು ಕನ್ನಡ ಅನುವಾದಗಳು ಹಳೆಗನ್ನಡದಲ್ಲಿ ಸುಮಾರು ಎಷ್ಟೊಂದಿವೆ, ಹೊಸಗನ್ನಡದಲ್ಲಿನೂ ತುಂಬ್ಯಾವ. ನಾ ಹೇಳಿದ್ನಲ್ಲ, ವಿಶ್ವೇಶ್ವರ ದೀಕ್ಷಿತ್ ಅಂತ ಅಮೇರಿಕಾದಲ್ಲಿರುವಂಥ ಮಹಾಪುರುಷ ಕಂಪ್ಯೂಟರ್ ವಿಜ್ಞಾನಿಯವರು, ಅವರು ಅತ್ಯಂತ ಸರಳವಾಗಿ ಪ್ರತಿಯೊಂದು ಶ್ಲೋಕಕ್ಕೆ ಒಂದೊಂದು ಮಾಡಿದ್ದಾರೆ. ನನಗೆ ಆ ಪುಸ್ತಕ ಎಲ್ಲಿ ಹೋಯ್ತು ನನಗೆ ಗೊತ್ತಿಲ್ಲ, ಯಾರಿಗೆ ಕೊಟ್ಟನೆ ಅವತ್ತು ಓದ್ಲಿಕ್ಕೆ ತೊಗೊಂಡು ಹೋದವ್ರು ಅತ್ಲಾಗ ಹೋಯ್ತು. ಪೆಟ್ಟಿಗೆ ಸಿಗ್ತದೆ, ಶ್ರೀಮದ್ ಭಗವದ್ಗೀತಾ ಕನ್ನುಡಿ. ಏನು ಅವ್ರದ್ದೇನೋ ಸ್ವಂತ ಪ್ರಕಟಣೆ ಇರ್ಬೇಕ್ರಿ. ಇಲ್ಲಿ ಯಾರೋ ಅವರು ಹಾಸನದವರು. ನೀವು ಸಪ್ನಾದಾಗ ಅಥವಾ ಶ್ರೀಮದ್ ಭಗವದ್ಗೀತಾ ಕನ್ನುಡಿ ಅಂತ ಕೇಳಿದ್ರೆ ಯಾರು ಸಪ್ನಾ ಅಥವಾ ಜಯ ಕರ್ನಾಟಕ ಇವೆಲ್ಲ ಅವಲ್ಲ ಸಿಗ್ತದೆ ಅಲ್ಲಿ. ಮೋಸ್ಟ್ ಪ್ರಾಬಲಿ 100% ಸಿಗ್ತದೆ. ಆಮೇಲೆ ಸರ್ ನಾಗರಸದ ಪುಸ್ತಕ ನಮ್ಮ ಫ್ರೆಂಡ್ ಒಬ್ನು ಧರ್ಣಪ್ಗೌಡ ಅಂತ ಮಸ್ಕಟ್ನಾಗ ಇರ್ತಾರ, ಡೌನ್ಲೋಡ್ ಮಾಡಿ ಕೊಟ್ಬಿಟ್ರಿ ನಮಗ 130 ಪೇಜ್. ಓ ಗ್ರೇಟ್. ನನಗೆ ಕಳಿಸ್ರಿಪ್ಪ. ಅಲ್ಲ ಆ ರಾಜಶೇಖರ್ ಅವ್ರು ಕಳಿಸಿದ್ದು, ದಯವಿಟ್ಟು ಕ್ಷಮಿಸಿ. ಈಗ ಏನಾಗ್ಯದ ಗೊತ್ತದನ್ರಿ, ಇದು ನಾಗರಸನ ಇದು ಭಗವದ್ಗೀತಾ, ಕನ್ನಡ ಭಗವದ್ಗೀತಾ ಏನದಲ್ಲ, 1908ರಲ್ಲಿ 1ನೇ ಸರಿ ಅಲ್ಲಿ ಅವರು ಪಾಪ ಒಬ್ಬರು ಮಾಡ್ಯಾರ, ಅಂದ್ರೆ ತಾಳೆಗರೆಯನ್ನು ಶೋಷಿ ಮಾಡಿದ್ದು. ಆ ನಂತರ ಮತ್ತೆ 1930ರಲ್ಲಿ ಮತ್ತದನ್ನು ಪರಿಶೋಧನೆ ಮಾಡಿದರು ಒಬ್ರು ಯಾರೋ ಇನ್ನೊಬ್ಬರು. ಯಾಕಂದ್ರೆ ಅದರಲ್ಲಿ ಸಾಕಷ್ಟು ಸರಿ ಇಲ್ಲ ಅಂತ ಹೇಳ್ತಂಗೆ ಕೇಳ್ರಿ. ಆಮೇಲೆ 1984 ಒಬ್ರು ಯಾರೋ ಮಾಡ್ಯಾರ. ಆಮೇಲೆ ನಮ್ಮ ಜಿ ವೆಂಕಟ ಸುಬ್ಬಯ್ಯನವರು 1984ರಲ್ಲಿ ಅದನ್ನು ಮಾಡಲಿಕ್ಕೆ ತಾವು ಕೈ ಹಾಕಿದ್ರು, ಮಾಡಿಕೊಟ್ರಂತ ಅವ್ರಿಗೆ. ಅದು ಪ್ರಕಟ ಆಯಿತೋ ಬಿಡ್ತೋ ಗೊತ್ತಿಲ್ಲ ಅಂತ ಅವ್ರು ಸ್ವತಃ ಹೇಳ್ತಾರೆ. ಆಮೇಲೆ ಮೊನ್ನೆ 2011 ಅವ್ರು ಮಾಡಿ ಭಾರತೀಯ ವಿದ್ಯಾಭವನದವ್ರು ಮಾಡ್ಯಾರ. ಅಲ್ಲಿ ಸಿಗಬಹುದು ನಿಮ್ಗೆ ಒಳ್ಳೆಯ ಪ್ರತಿ. ಅದಕ್ಕಿಂತ ಪೂರ್ವದಲ್ಲೇ ನಮ್ಮ MM ಕಲಬುರ್ಗಿಯವರು, ಕನ್ನಡ ಅಧ್ಯಯನ ಪೀಠದ MM ಕಲಬುರ್ಗಿಯವರು, ಈ ಅಲ್ಲೊಂದು ಕರ್ನಾಟಕ ವಿಶ್ವವಿದ್ಯಾಲಯ ಬ್ರಾಹ್ಮಣ ಅಧ್ಯಯನ ಪೀಠ ಅಂತದೆ, ಅಲ್ಲಿ ಕೋತೀನ್ ಅಂತ ಅವರು ಬಹಳ ದೊಡ್ಡ ವಿದ್ವಾಂಸ. ಅವರು ಕನ್ನಡದಲ್ಲಿ ಅಚ್ಚಗನ್ನಡದ ಕವಿ ಆಂಡಯ್ಯ ಅಂತಿದ್ದಾರೆ. ಅವರು 10ನೇ ಶತಮಾನದವರು. ಅವ ಸಂಸ್ಕೃತದ ಒಂದು ಶಬ್ದವನ್ನು ಬಳಸಿಲ್ಲ ಆಂಡಯ್ಯ ಕವಿ. ಅವನ ಮೇಲೆ PhD ಮಾಡಿದಂಥ ಮನುಷ್ಯ.
ಅವ್ರನ್ನ ಕರ್ಕೊಂಬಂದು ಧಾರವಾಡದಾಗಿಟ್ಟು ಈ ನಾಗರಸನವನ್ನು ಶಾಸ್ತ್ರೀಯವಾಗಿ ಶುದ್ಧೀಕರಿಸಿದ್ದಾರೆ. ನಿಮಗೆ ಸಿಕ್ಕ ಪ್ರತಿ ಯಾವುದು ನನಗೆ ಗೊತ್ತಿಲ್ಲ. ಇದು ಏನಂದ್ರೆ ಗೊತ್ತಂದ್ರಿ, ಇದೇನು ಶಾಸ್ತ್ರೀಯವಾಗಿ ಪರಿಷ್ಕರಣೆ ಮಾಡ್ಯಾರಲ್ಲ, ಇವ್ರು ಯಾರು 1991ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರತಿ ಸಿಕ್ಕ್ರ ನನ್ನ ಹತ್ರ ಇದ್ದು ನಾವು ಮನೆ ತೋರಿಸಿದ್ನಲ್ಲ ಅದು, ಅಥವಾ ಬರೇ ನಾಗರಸನ ಪದ್ಯಗಳು ಇವರು ನಮ್ಮ ಭಾರತೀಯ ವಿದ್ಯಾಭವನದವ್ರು ಮಾಡ್ಯಾರ. ಇವೆರಡು ಉತ್ತಮವಾಗಿ ಇರುವಂಥ ಪ್ರತಿಗಳು. ಅದರ ಹಿಂದಿನ ಪ್ರತಿಗಳಲ್ಲವಲ್ಲ, ಅವು ದಯವಿಟ್ಟು ಭಾಳ ಹಳೆಯ ಒಂದು ತಾಳೆಗರೆಯಿಂದ ನೋಡಿ ತಿದ್ದಿ ಇಟ್ಟಂಥ ಪ್ರತಿಗಳು. ನಮ್ಮ ವಿದ್ವಾಂಸರು, ಕೋತಿನಂಥ ವಿದ್ವಾಂಸರು, ಜಿ ವೆಂಕಟಸುಬ್ಬಯ್ಯನಂಥ ವಿದ್ವಾಂಸರು ಅವುಗಳನ್ನು ಈಗ ಒಂದು ಹೆಚ್ಚು ಸಮರ್ಪಕವಾಗಿ ಇರಿಸಿದ್ದಾರೆ. ದಯವಿಟ್ಟು ನೀವು ಓದ್ತಬೇಕನ್ಸಿದರೆ ಇವನ್ನು ಓದಬೇಕು. ಇದು ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರತಿ ಆಗಿದ್ದರೆ ನನಗೆ ಭಾಳ ಸಂತೋಷ ಆಗ್ತದೆ. ನೋಡಿ ದಯವಿಟ್ಟು ನಮ್ಗೆ ಹೇಳಿ ಯಾವುದದು ಅಂತ. ಆಮೇಲೆ ಆದರೆ ಇದು ನಮ್ಮ ಭಾರತೀಯ ವಿದ್ಯಾಭವನದ ಪ್ರತಿ ಆದರೂ ಉತ್ತಮ ಪ್ರತಿನೇ ಅದು. ಭಾಳ ನಮ್ಮ ಜಿ ವೆಂಕಟಸುಬ್ಬಯ್ಯನವರ ದೃಷ್ಟಿಯಲ್ಲಿ, ಅವರ ಒಂದು ತಿದ್ದುಪಡಿಯಲ್ಲಿ ಸಾಗಿ ಬಂದಂಥ ಪ್ರತಿ ಅದು. ದಯವಿಟ್ಟು ಆ ಪ್ರತಿಯನ್ನು ಸಹಿತ ತಾವು ಅವಲೋಕಿಸಬಹುದು. ಇನ್ನೂ ಸಿಗಬಹುದು ಅದು. ನೀವು ಭಾರತೀಯ ವಿದ್ಯಾಭವನ ಬೆಂಗಳೂರಿಗೆ ನೀವು ಫೋನ್ ಮಾಡಿದರೆ ಅಲ್ಲಿಯ ಗ್ರಂಥಾಲಯ ಅಥವಾ ಅಲ್ಲೊಂದು ಪುಸ್ತಕದ ಮಾರುಕಟ್ಟೆ ಅಂಗಡಿದ ಅವ ಸಿಗಬಹುದು ಅಂತ ನನ್ನ ಒಂದು ಇದೆ. ನಾನು ಕೇಳಿಲ್ಲ ಅವ್ರನ್ನ. ನನಗೆ ಮತ್ತೂರು ಕೃಷ್ಣಮೂರ್ತಿಯವರು 2-3 ಪ್ರತಿ ಕೊಟ್ಟು ಕಳಿಸಿದ್ರು. ಅಲ್ಲ ಅದು ನೀವು ಅವ್ರು ನಿಮ್ಗೆ ಯಾರೋ ಕಳಿಸಿದ್ರು ಮಸ್ಕಟ್ದಿಂದ. ದಯವಿಟ್ಟು ಯಾವುದದ ಅಲ್ಲ, ನನಗೆ ಅಂದಂಗೆ ರಾಜಶೇಖರ್ ಅನ್ನೋರು ಯಾರೋ ನಿಮ್ಮ ಮೆಂಬರ್ ಒಬ್ಬರನ್ನ ಕಳಿಸ್ಯಾರಲ್ಲ, ಅದು 1908ರ ಪ್ರತಿ. ಓದೋದು ಭಾಳ ಕಠಿಣದ, ಅದನ್ನು ಓದಲಿಕ್ಕೆ ಆಗೋದಿಲ್ಲ ಸರಳವಾಗಿ. ನೀವು ಭಾರತೀಯ ವಿದ್ಯಾಭವನದ ಪ್ರತಿ ಕೊಡ್ರಿ, ಯಾಕಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರತಿಗಳು ಇಲ್ಲ, ತೀರ್ ಹೋಗ್ಯಾವ, ಅಲ್ಲಿ ಸಿಗೋದಿಲ್ಲ ನಿಮಗಿದು ಸಿಕ್ಕರೆ ಭಾರತೀಯ ವಿದ್ಯಾಭವನದೊಳಗೆ ಪ್ರತಿಗಳು ಸಿಗ್ತಾವೆ. ಅವರು ಜಿ ವೆಂಕಟಸುಬ್ಬಯ್ಯನವ್ರು ಮಾಡಿದ್ದು ಅದು ಭಾಳ ಹಳೇದದ ಸರ್. ಅದು ನಾನು ನೋಡಿದೆ, ಅದು ನಾನು ಕಳ್ಸ್ಯಾನ ವಿಡಿಯೋ. ಅದು ಭಾಳ ಹಳೇದದ. ನಮ್ಗೆ ಓದಲಿಕ್ಕೆ ನಮಗೆ ಭಾಳ ತ್ರಾಸದ ನಮ್ಮಂಥವ್ರಿಗೆ. ಅದಕ್ಕೆ ದಯವಿಟ್ಟು ಅಷ್ಟು ಕಷ್ಟಪಡಬೇಡಿರಿ. ಭಾರತೀಯ ವಿದ್ಯಾಭವನದ ಪ್ರತಿಯನ್ನು ಕೇಳ್ರಿ. ಮೋಸ್ಟ್ ಪ್ರಾಬಲಿ ಅವೈಲೇಬಲ್ ಅವು. ಸ್ವಲ್ಪ ಇದು ವಿಡಿಯೋ ಆನ್ ಮಾಡಪ್ಪ ಸರ್. ಇವ್ರು ಕುವೈತಿನ ಅಟೆಂಡ್ ಆಗ್ಯಾರ ನೋಡ್ರಿ ಇವತ್ತು. ಓ ಸಂತೋಷ. ಆಯ್ತಾಯ್ತು. ಎಲ್ಲರೂ ಭಾಳ ಸಂತೋಷ. ನಿಮ್ಮ ಬಳಗ ಹಬ್ಬಲಿ ಸರ್, ಹಬ್ಬಲಿ. ಅರವಿಂದ್ ವಾಣಿ ಅಂತ ಹೇಳಿ, ಅರವಿಂದ್ ವಾಣಿ ಅಂತ ಹೇಳಿ ಪಾಪ ಅವ್ರ 25-30 ವರ್ಷ ಕುವೈತ್ನಾಗ ಕಳೆದ್ರು ನೋಡ್ರಿ. ಹೌದಾ? ವೆರಿ ಗುಡ್. ವಾಣಿ ಹುಬ್ಬಳ್ಳಿ ಬೆಳಗಾವದಾಗ ವಾಣಿ ಫ್ಯಾಮಿಲಿ ಭಾಳ ಲಿಂಗಾಯತ್ಸು ಭಾಳ ಮಂದಿ. ಇಲ್ಲ ಇವ್ರು ರಿಲೇಟಿವ್ಸ್ ಗಡಿಂಗ್ಲೇಜ್ನಾಗೆಲ್ಲ ಅದಾರ ಭಾಳ ಮಂದಿ. ಆಮ್ಯಾಗ ಎಲ್ಲಾ ನಮ್ ಕಡೆಯಿಂದ ಒಂದು ಒಳ್ಳೆ ಸಾಮಾಜಿಕ ಕಾರ್ಯನೂ ಮಾಡಿಸಿದ್ರ. ಉಳಿಗ ಚಪಾತಿ ಮಷೀನ್ ಕೊಡಿಸಿದವ್ರು ದಾನಿಗಳು. ಒಂದು ಸಾಮಾಜಿಕ ಚಿಂತನೆ ಬಾಳ ಐತಿ, ಆಧ್ಯಾತ್ಮಿಕ ಚಿಂತನೆನೂ ಬಾಳ ಐತಿ. ದಾನಿಗಳು. ಆಮ್ಯಾಗ ಒಂದು ಇವತ್ತು ಚಲೋ ಒಂದ್ ಇದ್ರ ಹೊಂಟಾರ ಅವ್ರ ಡೈರೆಕ್ಷನ್ ನಾಗ. ಅಡ್ಡಿ ಇಲ್ಲ, ಸಂತೋಷ. ಅಡ್ಡಿ ಇಲ್ಲ, ಸಂತೋಷ ಸರ್, ಸಂತೋಷ. ಎಲ್ಲಾ ಫೀಲ್ಡ್ನಾಗೂ ಮುಂದಿದಾರ್ರಿ, ಎಲ್ಲಾ ಕೆಲಸ ಮಾಡ್ತಾರ. ವೆರಿ ಗುಡ್ ಸರ್, ತುಂಬಾ ಸಂತೋಷ. ಅವ್ರು ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ಸಂಡೇ ಇದ್ರು ಅವರು, ನಾನೇ ಮತ್ತೆ ಸ್ಯಾಟರ್ಡೇ ಇಟ್ಟು ಸಂಡೇ ಡ್ಯೂಟಿ ಇರ್ತಿಲ್ರಿ, ಸುಟ್ಟಿ ಇರೋದಿಲ್ಲ ಸಂಡೇ. ಹೌದಾ? ಟೈಮಿಂಗ್ ಒಂದು ಸ್ವಲ್ಪ ಮಿಸ್ ಮ್ಯಾಚ್ ಆಗ್ತಿರೋ 2.5 ತಾಸು ಹಿಂದೆ ಮುಂದಿರ್ತಾರ ಅವ್ರು. ಹೌದು ಹಿಂದಿರ್ತಾರೆ. ನೀವು ರಿಕ್ವೆಸ್ಟ್ ಮಾಡ್ಕೊ ಮತ್ತೆ ಸ್ಯಾಟರ್ಡೇ ತಪ್ಪಿಲ್ಲ. ಆಯ್ತು ನೀವು ಮುಂದುವರಿಸಿ ನಿಮ್ಮ ಅಧ್ಯಯನ. ಅಲ್ರಿ ಸರ್, ಆಮೇಲೆ ಇನ್ನೊಂದು ಯಾರೆಲ್ಲಿ ನಾಗರಸ ಉಟ್ಕೋತಾರ, ನಾಗೇಶ್ ಶಾಸ್ತ್ರಿ ಉಟ್ಕೋತಾರ ಹೇಳಕ್ ಬರೋದಿಲ್ಲ. ಅದಕ್ಕೆ ನಾವು ಯಾರಿಗೂ ಬಿಡಬಾರ್ದಂತ.
ಓಕೆ ಸರ್, ಒಳ್ಳೇದು. ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಇರ್ಲಿ ಎಲ್ಲಾರ ಮೇಲೆ, ಬರೀ ವಿಜುಗ್ ಅಷ್ಟೇ ಅಲ್ಲ ಎಲ್ಲಾರ ಮೇಲೆ ಇರ್ಲಿ. ಆಶೀರ್ವಾದ ಇಲ್ಲ, ಶುಭಾಶಯ, 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 ಶುಭಾಶಯ. ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಇವ್ರು ಈಗ ಮೇಡಮ್ ಈಗ ಬಂದ್ರು, ನಮ್ ಮೇಡಮ್, ಡಾಕ್ಟರ್ ಮೇಡಮ್. ಹಲೋ ಶೀಲಾ, ಶೀಲಾ ವಿಡಿಯೋ ಓಪನ್ ಮಾಡು, ವಿಡಿಯೋ ಓಪನ್ ಮಾಡು. ಈಗ ನಾವು ವೈಂಡ್ ಅಪ್ ಮಾಡ್ತಿದ್ವಿ ಆಕ್ಚುಲಿ. ಸರ್ ಸ್ವಲ್ಪ ಮೇಲ್ ಮಾಡೋದು ಸೈಡ್. ಇವ್ರ ಗೈನಕಾಲಜಿಸ್ಟ್ ಹೇಳ್ತಿದ್ದೆ ನಾನು. ಹೌದಾ? ಡಿವಿಜನ್ ಎಲ್ಲ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಹೌದಾ? ನಾನು ಅರ್ಥ ಮಾಡ್ಕೊಂಡಿರೋದೆಲ್ಲ ಬರ್ತದೆ, ಅದನ್ನ ಅರ್ಥ ಮಾಡ್ಕೊಳ್ತಾ ಇದೀನಿ ಅಷ್ಟೇ. ವೆರಿ ನೈಸ್. ನನಗೆ ಅಷ್ಟು ಹಳೆ ಕನ್ನಡ ಎಲ್ಲ ಬರುದಿಲ್ಲ ನನಗೆ ಆಕ್ಚುಲಿ. ನೀವೇನ್ ಹೇಳ್ತೀರಿ ಅದು ಅರ್ಥ ಮಾಡ್ಕೊಳಕ್ ಆಗ್ತಾ ಇದೆ. ನಂದು ಮಂಕುತಿಮ್ಮನ ಕಗ್ಗ ದರ್ಶನ ಅಂತ ಒಂದು ಪುಸ್ತಕ ಇದೆ. 6 ಮುದ್ರಣ ಕಂಡಿದೆ. ಅದು ಈ ಸಾಹಿತ್ಯ ಭಂಡಾರ, ಸಾಹಿತ್ಯ ಪ್ರಕಾಶನದಲ್ಲಿ ಅವೈಲಬಲ್ ಇದೆ ಈಗಾದರೂ. ಅದು ಭಾಳ ಶ್ರೇಷ್ಠ ಕೃತಿ ಅಂಥೇಳಿ ಚನ್ನವೀರ ಕಣಿವೆಯವರು, ಇಲ್ಲೇ ಗೋಖಲೆ ಇನ್ಸ್ಟಿಟ್ಯೂಟ್ನವರು ಭಾಳಷ್ಟು ಜನ ಪ್ರಶಂಸೆ ಮಾಡಿದಂಥ ಕೃತಿ. ಅಂದರೆ ಅದರೊಳಗೆ 51 ಕಗ್ಗಗಳ 3 ಭಾಷೆಗಳಲ್ಲಿ ಕನ್ನಡ, ಇದು ಏನೋ ಇಂಗ್ಲೀಷು ಮತ್ತು ಹಿಂದಿ. ನಮ್ಮ ಸರೋಜಿನಿ ಮಹಿಷಿ ಅವರು ಹಿಂದಿ ಮಾಡಿದ್ದಾರೆ. ನಿಮಗೆ ಸರೋಜಿನಿ ಮಹಿಷಿ ಅವರು ಹಿಂದಿ ಮಾಡಿದ್ದು ಕೇವಲ ಒಂದೇ ಒಂದು ಪ್ರತಿ ನನ್ನ ಹತ್ರ ಇತ್ತು. ಅದು ಬೇಕಂದರೆ ಜಿರಾಕ್ಸ್ ಪ್ರತಿ ಇದೆ. ಅದನ್ನು ನಾನು ಇವ್ರ ಹತ್ರ, ನಮ್ಮ DTP ಫ್ರೆಂಡ್ ಇದ್ದಾರೆ, ಅವ್ರ ಹತ್ರ ಕೊಟ್ಟಿದ್ದೇನೆ. ಅವರು ಒಂದೇ ಐ ಥಿಂಕ್ ನೀವು ಬೇಕಂದ್ರೆ ನೀವು ಆಶಿಸಿದರೆ ಅದನ್ನು ನಾನು ಕೊಡ್ತೇನೆ. ಸರೋಜಿನಿ ಮಹಿಷಿ ಅವರು ಮಾಡಿದ್ದು. ಅದಕ್ಕೆ DVG ಅವ್ರ ಆಶೀರ್ವಾದ ಇದೆ. ಈಗ ನೋಡ್ರಿ, ಇವತ್ತು ಯಾರೋ DVG ಅವ್ರ ಮೊಮ್ಮಗ ಇಂಗ್ಲೀಷ್ ಭಾಷೆಯಲ್ಲಿ ಅನುವಾದ ಮಾಡಿದಾನಂತ. ಅದ್ರದ್ದು ಇವತ್ತು ಇನಾಗ್ರೇಷನ್ ಅದೇ ಈಗ ಎಲ್ಲೋ ಅಲ್ಲಿ. ಇದರೊಳಗೆ ನೀವು ಪೇಪರ್ ಓದಿರ್ಕಿಲ್ಲ, ನಾ ಪ್ರಜಾವಾಣಿಯಾಗ ಓದಿದ್ವಿ ಇವತ್ತು. ಈ ಇಂಗ್ಲೀಷ್ ಇದ್ದು ಅದು ಬಹುಶಃ ನನ್ನ ತಿಳಿ ಮಟ್ಟಿಗೆ 7ನೇ ಅನುವಾದ. ನಿಮ್ಗೆ ಇಂಗ್ಲೀಷ್ ಓದಬೇಕು, ಇಂಗ್ಲೀಷ್ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಕಾಸರಗೋಡಿನ ನರಸಿಂಹ ಭಟ್ರದು ದಸ್ತ್ ಸ್ಯಾಂಗ್ ಮಂಕುತಿಮ್ಮ. ದಿಸ್ ಈಸ್ ದ ಬೆಸ್ಟ್. ಯಾಕಂದ್ರೆ GS ಆಮೂರ್ ಅವರು ಸಹಿತ ಮೆಚ್ಚಿಕೊಂಡಿದ್ರು ಅದನ್ನು. ಅಮೂರ್ ಸಾಹೇಬರು ಅವರು ದೊಡ್ಡ ದ್ವಿಭಾಷಾ ಸಾಹಿತಿ. ದಸ್ತ್ ಸ್ಯಾಂಗ್ ಮಂಕುತಿಮ್ಮ. ಆದರೆ ಆ ಪ್ರತಿಗಳು ಸಿಗೋದು ಸ್ವಲ್ಪ ದುರ್ಲಭ. ಯಾಕಂದ್ರೆ 2 ಎಡಿಷನ್ ಆಗಿ ಹೋದವು. ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ 3ನೇ ಎಡಿಷನ್ ಮಾಡಬೇಕು ಅಂತ. ಬಂದಾಗ ಗೊತ್ತಿಲ್ಲ. ನನ್ನ ಹತ್ರ ಇರೋದು ಒಂದೇ ಪುಸ್ತಕ. ಅದು ಇದು ದಸ್ತ್ ಸ್ಯಾಂಗ್ ಮಂಕುತಿಮ್ಮ ಅಂತೇಳಿ ನಾ ಕೇಳ್ತೇನೆ. ಅವ್ರ ಮಗಳಿಗೆ ಕಾಸರಗೋಡಿಗೆ ಫೋನ್ ಮಾಡಿ ಕೇಳ್ತೇನೆ ಎಷ್ಟು. ಮತ್ತು ಮೈನಾರ್ ಶೆಟ್ಟಿ ಅವರು ಟ್ರಾನ್ಸ್ಲಿಟ್ರೇಷನ್ ಅಂತ ಉಡುಪಿಯೊಳಗೆ ಡಾಕ್ಟರ್ ಅವರು ಪ್ರಿಂಟ್ ಮಾಡಿದ್ದಾರೆ. ಅವರು ಶೇಷಗಿರಿ ರಾವ್ ಅನ್ನೋರು ಮಾಡಿದ್ದಾರೆ. ಆಮೇಲೆ ಮೊನ್ನೊಬ್ಬರು ಡಾಕ್ಟರ್, ಅವರು ಮೊನ್ನೆ ಮೈಸೂರಿನೊಬ್ಬರು ಡಾಕ್ಟರ್, ನಿಮ್ಗೆ ಗೊತ್ತಿರಬೇಕು, ಚಂದನಶ್ರೀ ಅಂತೇಳಿ ಸರ್ಜನ್ ಅಂತವ್ರು. ಅವರು ಇಂಗ್ಲೀಷ್ನಲ್ಲೇ ಪೊಯಿಟಿಕಲ್ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಮೊನ್ನೆ ತರಿಸಿದೆ ನಾ ಅದನ್ನು ಓದಲಿಕ್ಕೆ. ಪೊಯಿಟಿಕಲ್ ಟ್ರಾನ್ಸ್ಲೇಷನ್ ಅಂತ ಹೇಳ್ತಾರೆ ಅವರು. ಇವನ್ R ಗಣೇಶ್ ಅವರು ಅದನ್ನು ಪೊಯಿಟಿಕಲ್ ಟ್ರಾನ್ಸ್ಲೇಷನ್ ಅಂತ ಹೇಳಿದ್ದಾರೆ. ಹೀಗೆಲ್ಲ ಅದೇ ಹೇಳಿದಾರೆ 7 ಇಂಗ್ಲೀಷ್ ಅನುವಾದಗಳು. ಅದೇನು ವಜಾ ಆಗಿಬಿಡ್ತೀಗ ಅದು ಇಂಗ್ಲೀಷ್ ಅನುವಾದದಿಂದ ಮಂಕುತಿಮ್ಮನ ಕಗ್ಗ. ನರಸಿಂಹ ಭಟ್ರು ಕಾಸರಗೋಡು. ನೀವು ಹೇಳಿದ ನರಸಿಂಹ ಭಟ್, ಇವ್ರು ಹಾಕೋದು HS ಇವ್ರು ಹೇಳಿದ್ರು. ಹಿರೇಮಗಳು ಕಣ್ಣನವ್ರು ಹೇಳಿದ್ರಲ್ಲ ಇದ್ರೊಳಗೆ, HS ವಿಶ್ವನಾಥ ಏನೋ ಇದಾರಲ್ಲ ಅವ್ರು ಮಾಡಿದ್ರು. ಇವ್ರು ಭಾಳ ಜನ ಅದೇ 7 ಮಂದಿ ಮಾಡಿದ್ದಾರೆ. 7 ಮಂದಿ ಮಾಡಿದ್ದಾರೆ. ಅವು ಕೆಲವು ಗೊತ್ತಾಗದೆ ಹೋಗ್ಬಿಡ್ತಾವೆ, ಸಿಗೋದಿಲ್ಲ. ಈಗ ನೋಡಿ, ವೈ ನಾಗೇಶ್ ಶಾಸ್ತ್ರಿಗಳು ಅದು ಎಲ್ಲಿ ಸಿಗ್ತದೆ ಅಂತ. ಮೈಸೂರು ಮಹಾರಾಜರು ಅದಕ್ಕೆ ಪಾರಿತೋಷಿಕ ಕೊಟ್ಟಂಥ ಗ್ರಂಥ ಅದು ಇವತ್ತಿಲ್ಲ. ಈಗ ಅದು ಮೃತ್ಯುಂಜಯ ಧಾರವಾಡದ ಮುರುಘಾ ಮಠದ ಅಧಿಕಾರದೊಳಗೆ ಸಿಕ್ಕಿಬಿಟ್ಟದು.
ಅದನ್ನು ನಾವು ಪ್ರಿಂಟ್ ಮಾಡಬೇಕು ಅಂತಂದರೆ ಅವ್ರನ್ನ ಕೇಳ್ಬೇಕೀಗ, ಅವ್ರನ್ನ ಕೇಳಬೇಕು. ಮುರುಘಾ ಮಠದಾಗ ಸಿಕ್ಬಿಟ್ಟದ ಈಗ, ಅವರು ಒಪ್ಪಬೇಕಲ್ಲ. ಎಷ್ಟೋ ಸರಿ ಇದು ಒಳಗಡೆ ಅವ್ರು ಮಾಡಿದ್ದು, ಕನ್ನಡದಾಗ ಮಾಡಿದ್ದು. ಹಿಂಗಾಯ್ತದೆ, ಗ್ರಂಥಗಳು ಬರ್ತಾವೆ ಹೋಗ್ತಾರೆ. ಇದು ನಡೆದಿರ್ತದೆ. ಧಾರವಾಡಕ್ಕೆ ಹೋದಾಗ ನೋಡ್ತೇವೆ ತೋರಿ ಸರ್, ಮಠಕ್ಕೆ ಹೋಗಿ ಅಲ್ಲಿ ಏನು ನೋಡ್ತೇವೆ. ಹಾಂ, ಅವ್ರದ್ದು ವೈ ನಾಗೇಶ್ ಶಾಸ್ತ್ರಿಗಳ ಕಂಪ್ಲೀಟ್ ವರ್ಕ್ಸ್ ಇಷ್ಟು ದೊಡ್ಡ ಬೃಹತ್ ಗ್ರಂಥ ಅದ, ಸುಮಾರು 1 ಫೂಟು 15 ಇಂಚದ ಗ್ರಂಥ ಅದ. ವೀರಶೈವ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ, ಈ ಭಗವದ್ಗೀತೆ ಸೇರಿದ್ದು ಒಂದು ದೊಡ್ಡ ಇಷ್ಟು ಅದ್ಭುತವಾದ. ಅದು ನನಗೆ ಯಾರು ಜಿರಾಕ್ಸ್ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ, ಯಾಕಂದ್ರೆ ಆ ಮಷಿನ್ ಪ್ರೆಸ್ ಆದ್ರೆ ಮಷೀನೇ ಕೆಟ್ಟು ಹೋಗ್ತದಲ್ಲ, ಜಿರಾಕ್ಸ್ ಮಷಿನ್. ಅದಕ್ಕೆ ನನ್ನ ಫ್ರೆಂಡ್ಗೊಬ್ಬ ರಿಕ್ವೆಸ್ಟ್. ಹಾಂ, ಈಗ ಆತ್ರಿಪ್ಪ, ಆವಾಗ ಹೇಳ್ತೇನೆ. ನಾನು ಮಾಡಿಸಿದ್ದು 15 ವರ್ಷಗಳಿಂದ. ಗೊತ್ತದು. ನಾ ಕ್ಯಾನ್ ನೋಡ್ರಿ, ಸ್ಕ್ಯಾನ್ ಮಾಡಿಸಿದ್ದೇನೆ ನಾನು. ಬೇಂದ್ರೆಯವರದು ಇಳಿದು ಬಾ ತಾಯಿ ಅಭಿನಂದನ ಗ್ರಂಥ 800 ಪುಟ. ಅದು ಸಿಗ್ತಾ ಇಲ್ಲ ಎಲ್ಲಿಯೂ, ನನ್ನ ಕೈಗೆ ಸಿಕ್ತು ಹೆಂಗೋ. ಆವಾಗ ನಾನು ಕೊರೋನಾ ಟೈಮು ಇಲ್ಲಿ ಪಾಪ ಒಬ್ರು ಯಾರ್ಯಾರೋ ಫೋನ್ ಮಾಡ್ತಾಯಿದ್ದೆ, ಪ್ರತಿಯೊಬ್ಬರು ಹುಡುಕಿದೆ. ಒಬ್ಬರು ಗಂಡ ಹೆಂಡತಿ ಅಂದರು, ನಾವು ಮಾಡಿಕೊಡ್ತೇವೆ ಸರ್ ಅಂದರು. 10 ರೂಪಾಯಿಗೆ ಒಂದು ಪೇಜ್ ಅಂದರು. ಅಲ್ಲರೂ ಬೇಂದ್ರೆ ಕೆಲಸ ಇದು ಅಂತ ಹೇಳಿದೆ. ಆಯ್ತು ಸರ್, ನಾವು 4 ರೂಪಾಯಿಗೆ ಮಾಡಿಕೊಡ್ತೀವಿ, ಬೇಂದ್ರೆ ನಮ್ಗೆ ಭಾಳ ಸೇರ್ತಾನೆ ಅಂದರು. ಅದು ನಿಮ್ಗೆ ಕಳಿಸ್ತೀನಿ, ಬೇಕಂದ್ರೆ ಯಾರಾದರೂ ಆಸಕ್ತರಿದ್ರೆ. ನನ್ನ ಹತ್ರ ಅದು PDF ಫಾರ್ಮ್ಯಾಟ್ನಾಗ ಅದ. ಇಳಿದು ಸುಮಾರು 65 ವಿದ್ವಾಂಸರು ಬೇಂದ್ರೆಯವ್ರ ಬಗ್ಗೆ ಬರೆದಂಥ ಆರ್ಟಿಕಲ್ಸ್ ಅವ ಅದ್ರೊಳಗೆ. ನಾನು ಬೇಂದ್ರೆಯವರ ಶಿಷ್ಯ ಮೊಮ್ಮಗ. ಅವರ ಶಿಷ್ಯ ನರೇಗಲ್ ಮಾಸ್ತರ್ ಅಂತಿದ್ರು, ಅವ್ರ ಶಿಷ್ಯ ನಾನು. ಅವರಿಂದ ಅವರಿಗೆ ಪರಿಚಯ ಆಗಿತ್ತು ನನಗೆ. ಅದರಂತೆ ಕುವೆಂಪು ಅವ್ರದ್ದು ನಾನು ಓದಿ ಅವರ ಅಭಿಮಾನಿಯಾಗೇನು ನಾನು. ಶ್ರೀ ರಾಮಾಯಣ ದರ್ಶನಂ ಶ್ರೀದರ್ಶನ ಅಂಥೇಳಿ ಒಂದು ಅದ್ಭುತವಾದ ಪುಸ್ತಕ ಬರೆದೆ. ಆಮೇಲೆ ಹೋಗಿ ಹಂಪಾವ್ರ ಕೈಯಾಗ ಕೊಟ್ಟೆ. ಅವರು ಇದು ಓದಿ ಆಶ್ಚರ್ಯಪಟ್ಟರು. ಅವರು 3 ಪುಟದ ಮುನ್ನುಡಿ ಬರೆದು ಕೊಟ್ಟರು. ಶ್ರೀ ರಾಮಾಯಣ ದರ್ಶನ ಶ್ರೀದರ್ಶನ ಅಂಥೇಳಿ ಆ ಪುಸ್ತಕದ ಹೆಸರು. ಅದನ್ನು ಕರ್ನಾಟಕ ಸರ್ಕಾರ 300 ಪ್ರತಿ ಕೊಂಡಿತ್ತೆ ಅದನ್ನು. ನನಗೆ ಚೆಕ್ ಕಳಿಸಿದ 50 ರೂಪಾಯಿ. ಮತ್ತು ನಾನು ಪ್ರಕಾಶಕ್ಕೆ ಕೊಟ್ಟೆ. ಮಾತಾಡಕ್ಕಾಗಲ್ಲ ಅಂತ ದಯವಿಟ್ಟು ಕ್ಷಮಿಸಿ. ಒಳ್ಳೇದಾಯ್ತು ಅಂತ ವಾಣಿಯವರು ಬಂದು ಆಶೀರ್ವಾದ ತಗೊಂಡ್ರು, ಶೀಲಾ ಅವರು ಬಂದು ಆಶೀರ್ವಾದ ತಗೊಂಡ್ರು. ಶಿ ಇಸ್ ಫ್ರಮ್ ಸೇಂಟ್ ಜೋಸೆಫ್ ಕಾನ್ವೆಂಟ್. ಎಲ್ಲ ಕನ್ನಡ ಭಾಷೆನೂ ಅತ್ಯುತ್ತಮ ವಾಂಗ್ಮಿ ಆಗ್ಬಿಡಿ. ಎಲ್ಲ ಭಾಷೆ ಒಳಗೂ ಇಲ್ಲ, ಎಲ್ಲ ಶಿ ಇಸ್ ಗೋಯಿಂಗ್ ಗ್ರೇಟ್. Okay. I like Hindu scriptures. I'm trying to know what it is. I love. ಆಮೇಲೆ ಸರ್ ಎಲ್ಲಾ ದೇಶಕ್ಕೆ ಹೋಗ್ತಾಳ, ಎಲ್ಲಾ ಓಡಾಡ್ತಾಳ, ಎಲ್ಲಾ ಕಲಿತಾಳ, ಎಲ್ಲರಿಗೂ ಹಂಚ್ತಾಳ. She is doing lot of spreading wisdom. She is spreading wisdom. ಇವತ್ತು ನನ್ನ ಯೂಟ್ಯೂಬ್ನಾಗ ದೇಸಾಯಿ ಶ್ರೀನಿವಾಸ್ .01 ಅಂತ ನನ್ನ ಯೂಟ್ಯೂಬ್ನಾಗ ಹೋಗ್ರಿ. ನಾನು ಈ ಒಂದು ಪುಸ್ತಕದ ಪ್ರತಿದಿನದ ಪುಟವನ್ನು ಓದಿ ಹೇಳ್ತಾ ಇದ್ದೇನೆ. ಟುಡೇ ಈಸ್ ಅವರ್ಸ್. ಇವತ್ತು ಡಾಕ್ಟರ್ ಬಗ್ಗೆ ಅದೇ ನೋಡಿ, ಒಂದು ಡಾಕ್ಟರ್ ಬಗ್ಗೆನೇ ಇದೆ ಇವತ್ತು. ನಮಸ್ತೆ, ನಮಸ್ಕಾರ. ತುಂಬ ಥ್ಯಾಂಕ್ಸ್, ಧನ್ಯವಾದ ಎಲ್ಲರಿಗೂ. ಧನ್ಯವಾದಗಳು. ನಮಸ್ಕಾರ. ಐ ವಿಲ್ ಕ್ಲೋಸ್. ಎಕ್ಸ್ಟೆಂಡ್ ಆಗಿಬಿಡ್ತು. ಬರಲೇ ಇಲ್ರಿ.